ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸನ್ಮಿತ್ರರಿಗೆ, ದೇಶಭಕ್ತ ಬಂಧುಗಳಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ದೊಡ್ಡವರು ಹೇಳಿದ್ದಾರೆ, ಎಷ್ಟೊತ್ತಾದರೂ ಮಾತನಾಡಿ ಪರವಾಗಿಲ್ಲ ಅಂತ. ಮೇಯುವ ದನಕ್ಕೆ ಇಡೀ ಹುಲ್ಲುಗಾವಲು ನಿಂದೆ ಅಂದರೆ ಅದಕ್ಕಿಂತ ಹೆಚ್ಚಿನ ಆನಂದ ಏನಿದೆ? ಆದರೆ ತಲೆ ಕೆಡಿಸ್ಕೊಳ್ಬೇಡಿ, ಬಹಳ ಹೊತ್ತೇನೂ ಮಾತನಾಡೋದಿಲ್ಲ. ನಿಮಗೆ ಬೋರ್ ಆಗೋಕ್ಕಿಂತ ಮುಂಚೆ ನಿಲ್ಲಿಸ್ತೀನಿ, ಇಷ್ಟಂತೂ ಪ್ರಾಮಿಸ್ ಮಾಡ್ತೀನಿ. ಬಹಳ ಸಂತೋಷದ ಸಂಗತಿ ಇವತ್ತು ಏನು ಅಂತಂದರೆ, ಇವತ್ತು ಶ್ರೀಯುತ ದುಗ್ಗಣ್ಣ ಸಾವಂತರಿಗೆ, ಮುಲ್ಕಿ ಸೀಮೆ ಅರಸರಿಗೆ ರತ್ನಾಕರ ವರ್ಣಿ ಪ್ರಶಸ್ತಿ ಪ್ರದಾನ ಮಾಡುವಾಗ ನಾನು ಅದಕ್ಕೆ ಸಾಕ್ಷಿಯಾಗಿರೋದು ನನಗೆ ಬಹಳ ಸಂತೋಷದ ಸಂಗತಿ. ಬಹುಶಃ ಈ 2 ತಿಂಗಳಲ್ಲಿ 2ನೇ ಭೇಟಿ ನಂದು ಅವರ ಜೊತೆಗೆ ಆಗ್ತಾಯಿದೆ. 3ನೇ ಭೇಟಿ ಒಂದು ಆಗೋದಿತ್ತು, ನಾನು ಸಸಿ ಹಿತ್ಲಿಗೆ ಹೋದಾಗ ಸ್ವಲ್ಪದರಲ್ಲಿ ಮಿಸ್ ಆಯಿತು. ಅದರ್ವೈಸ್ ಈ ತಿಂಗಳಲ್ಲೇ 3ನೇ ಬಾರಿ ಭೇಟಿಯಾಗುವಂಥ ಒಂದು ಒಳ್ಳೆಯ ಅವಕಾಶ ಅವರ ಜೊತೆಗೆ. ಮೊದಲನೇ ಬಾರಿಗೆ ನಾನು ಕಂಬಳವನ್ನು ನೋಡಿದ್ದು ಅವರ ಅರಸೊತ್ತಿಗೆಯಲ್ಲೇ. ಆ ಕಂಬಳವನ್ನು ನೋಡಲಿಕ್ಕೆ ಸಾಧ್ಯ ಆಗಿದ್ದು ಮೊನ್ನೆ ಮಾತ್ರ. ಹೀಗಾಗಿ ಈಗ ತಕ್ಷಣಕ್ಕೆ ಅದರ ಹಿಂದೆನೇ ಅವರಿಗೊಂದು ಸನ್ಮಾನ ಮಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಭಾವಿಸಿ ಅತ್ಯಂತ ಪ್ರೀತಿಯಿಂದ ಈ ಗೌರವವನ್ನು ಒಪ್ಪಿಕೊಂಡಿದ್ದೇನೆ. ಭಾಳ ಸಂತೋಷ. ಅವರಿಂದ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ನಾನು ಯಾವಾಗಲೂ ಅಂದ್ಕೊಳ್ತೀನಿ, ಸನ್ಮಾನ, ಕೀರ್ತಿ ಇವೆಲ್ಲವೂ ಕೂಡ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಪ್ರೇರಣೆಯಾಗುವಂಥ ಸಂಗತಿ ಅಂತ. ಹೀಗಾಗಿ ಅವರಿಗೆ ಮಾಡಿರುವಂಥ ಈ ಸನ್ಮಾನ ಅವರಿಂದ ಹೆಚ್ಚಿನ ಕೆಲಸ ಮಾಡಿಸಲಿ, ಮತ್ತು ಮುಂದೆ ಇದನ್ನು ಸನ್ಮಾನ ಪಡೆಯುವಂಥ ಅನೇಕರು ಇಲ್ಲೇ ಯಾರಾದರೂ ಇದ್ದರೂ ಇರ್ಬೋದು, ಅವರಿಗಿದು ಪ್ರೇರಣೆಯಾಗಲಿ, ಅವರಿಗಾಗಿರುವಂಥ ಸನ್ಮಾನ ಅಂತ ನಾನು ಅಂದ್ಕೊಳ್ತೀನಿ. ವಾಸ್ತವವಾಗಿ ಜೈನ ಸಮಾಜ ಬಲು ದೊಡ್ಡ ಸಮಾಜ ಅಂತ ನಾನೇನು ಹೇಳೋದಿಲ್ಲ, ಆದರೆ ಹಿಂದೂ ಸಮಾಜದ ಪಾಲಿಗೆ ಒಂದು ಅವಿಭಾಜ್ಯ ಅಂಗವಾಗಿರುವ ಸಮಾಜ ಅಂತ ನಾನು ಶ್ರದ್ಧೆಯಿಂದ ಭಾವಿಸಿದ್ದೀನಿ. ನಾನು ಟಿ ವಿ ಡಿಬೇಟ್ನಲ್ಲಿ ಕೂತಿದ್ದಾಗ ಒಂದು ಸಲ ಯಾರೋ ಕೇಳಿದರು, ಜೈನ ಸಮಾಜ ಯಾಕೆ ಬೇಕು, ಜೈನ ಸಮಾಜವನ್ನು ಹಿಂದೂ ಅಲ್ಲ ಅಂತಂದಮೇಲೆ ನಾವು ಯಾಕೆ ಅದನ್ನು ಹಿಂದೂ ಅಂತ ಸ್ವೀಕಾರ ಮಾಡಬೇಕು ಅಂತ ಟಿ ವಿ ಡಿಬೇಟ್ನಲ್ಲಿ ಒಂದು ಪ್ರಶ್ನೆ ಬಂತು. ಡಿಬೇಟ್ನಲ್ಲಿ ಭಾಳ ಬಾರಿ ತುಂಬ ಮಾತನಾಡಲಿಕ್ಕೆ ಆಗೋದಿಲ್ಲ, ತುಂಬ ಹೇಳಲಿಕ್ಕೆ ಸಿಗೋದಿಲ್ಲ ನಿಮಗಿರುವಂಥ ಸಮಯದಲ್ಲಿ. ಆದರೆ ಕನ್ನಡಿಗರು ಯಾರಾದರೂ ಈ ಪ್ರಶ್ನೆಯನ್ನು ಕೇಳಿದರೆ ಅವನು ಒಂದೋ ಕರ್ನಾಟಕದ ಬಗ್ಗೆ ಗೊತ್ತಿಲ್ಲದವನು ಅಂತ ತಿಳ್ಕೊಳ್ಬೇಕು, ದಡ್ಡ ಅಂತ ತಿಳ್ಕೊಳ್ಬೇಕು, ಅಥವಾ ಬೇಕಂತಲೇ ಮೂರ್ಖನಾಗಿದ್ದಾನೆ ಅಂತ ಭಾವಿಸ್ಬೇಕು. ಎರಡರಲ್ಲಿ ಯಾವುದಾದ್ರು ಒಂದಾಗಿರಬೇಕು. ಯಾಕೆ ಅಂತಂದರೆ, ಕನ್ನಡದ ಆದಿಕವಿ ಅಂತ ನಾವು ಯಾರನ್ನು ಕರಿತೀವೋ ಹೆಮ್ಮೆಯಿಂದ ಪಂಪ, ಅವನು ಜೈನ ಸಮಾಜಕ್ಕೆ ಸೇರಿದವನು. ಕನ್ನಡದ ಮೊದಲ ಮಹಾಕಾವ್ಯ ಆದಿಪುರಾಣ ಅಂತ ಯಾವುದನ್ನು ಕರಿತೀವೋ ಅದನ್ನು ಬರೆದವನೊಬ್ಬ ಜೈನ ಕವಿ. ಕನ್ನಡದ ಮೊದಲ ಗದ್ಯ ವಡ್ಡಾರಾಧನೆ ಅಂತ ನಾವು ಏನು ಕರಿತೀವೋ, ಮೊದಲ ಗದ್ಯ ಕನ್ನಡದ್ದು, ಅದನ್ನು ಬರೆದವನೊಬ್ಬ ಜೈನ ಕವಿ. ಕನ್ನಡದ ಮೊದಲ ನಿಘಂಟು ರನ್ನಕಂದ ಅಂತ ಏನಿದೆಯೋ ಅದು ಜೈನರಿಂದಲೇ ನಿರ್ಮಾಣಗೊಂಡಿರುವಂಥದ್ದು. ಕನ್ನಡದಲ್ಲಿ ಶಬ್ದದ ಕುರಿತಂತೆ ಇರುವಂಥ ಶಾಸ್ತ್ರ ಏನಿದೆ, ಅದರ ಮೊದಲ ಮತ್ತು ಏಕೈಕ ಕೃತಿ ಏನಾದರೂ ನಿರ್ಮಾಣಗೊಂಡಿದ್ದರೆ ಅದು ಜೈನ ಕವಿಗಳಿಂದ ನಿರ್ಮಾಣಗೊಂಡಿರುವಂಥದ್ದು. ಅದನ್ನು ಶಬ್ದಮಣಿ ದರ್ಪಣ ಅಂತ ಕರೀತಾರೆ. ಕೇಶಿರಾಜ ಅದನ್ನು ಬರೆದಿರುವಂಥದ್ದು. ನಾನು ರಾಜೀವ್ ದೀಕ್ಷಿತರ ಜೊತೆ ಇರುವಾಗ ಅವರು ಆಯುರ್ವೇದಕ್ಕೆ ತುಂಬ ಮಹತ್ವ ಕೊಡ್ತಿದ್ರು. ಸಿಕ್ಕಾಪಟ್ಟೆ ಸಲ ಉಲ್ಲೇಖ ಬರ್ತಿತ್ತು ವೃಕ್ಷಾಯುರ್ವೇದ ಅಂತ. ಹುಡುಕಾಡಿ ಕೊನೆಗೂ ಆ ಪುಸ್ತಕವನ್ನು ಪಡೆದ ಮೇಲೆ ಗೊತ್ತಾಯಿತು ಅದು ಜೈನರೇ ಬರೆದಿರೋದು ಅಂತ. ಖಗೇಂದ್ರ ಮಣಿದರ್ಪಣ ಅಂತ ಒಂದಿದೆ. ನಿಮಗೆಲ್ಲರಿಗೂ ಚರಕನ ಸಂಹಿತೆ ಗೊತ್ತಿರ್ಬೋದು, ಸುಶ್ರುತರ ಸಂಹಿತೆ ಗೊತ್ತಿರ್ಬೋದು, ಆದರೆ ಖಗೇಂದ್ರ ಮಣಿದರ್ಪಣ, ನಾನು ಅದರ ಕೆಲವು ಪುಟಗಳನ್ನು ನೋಡಿದ್ದೇನೆ, ಓದಿದ್ದೇನೆ. ಖಗೇಂದ್ರ ಮಣಿದರ್ಪಣ ಏನು ಗೊತ್ತಾ, ಅದು ಯಾವ ವಿಷಗಳಿಗೆ ಯಾವ ಔಷಧಿ ಪ್ರಭಾವ ಮಾಡಬಲ್ಲದು ಅಂತ ವಿಷಗಳ ಕುರಿತಂತೆ ಇರುವ ಕೃತಿ. ಅದನ್ನು ಬರೆದಿರೋದು ಒಬ್ಬ ಜೈನರು. ಅದು ಕನ್ನಡದ ಹೆಮ್ಮೆಯ ಕೃತಿ ಕೂಡ ಹೌದು. ನೀವು ಸಂಹಿತೆಗಳನ್ನು ನೋಡಿದಾಗ ಸಂಹಿತೆಗಳೆಲ್ಲವೂ ಕೂಡ ಒಂದು 250ರಷ್ಟು ಔಷಧಿಗಳ ಕುರಿತಂತೆ, ವಿಷವನ್ನು ನಿವಾರಣೆ ಮಾಡುವ ಔಷಧಿಗಳ ಕುರಿತಂತೆ ಹೇಳಿದರೆ ಖಗೇಂದ್ರ ಮಣಿದರ್ಪಣ ಒಂದೇ 950ಕ್ಕೂ ಹೆಚ್ಚು ಔಷಧಗಳ ಉಲ್ಲೇಖ ಮಾಡುತ್ತೆ. ಅದನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದು ಕನ್ನಡದ ಕವಿ
ಕವಿಗಳು ಅದು ಜೈನ ಕವಿಗಳ ಮುಂದೆ ನಿಂತ್ಕೊಳ್ಳುತ್ತೆ. ನೀವು ಹಾಗೆ ನೋಡಿದರೆ ಸಿರಿಭೂವಲಯ ಅನ್ನುವಂಥ ಒಂದು ಶ್ರೇಷ್ಠ ಕೃತಿ ಇದೆ. ನಂಬರ್ಗಳನ್ನು ಉಪಯೋಗಿಸ್ಕೊಂಡು ಬರೆದಿರುವಂಥ ಶ್ರೇಷ್ಠ ಕೃತಿ ಜೈನರೇ ಬರೆದಿರುವಂಥದ್ದು. ಎಲ್ಲಿವರೆಗೂ ಹೇಳಲಾಗುತ್ತೆ ಅಂತಂದರೆ, ಕನ್ನಡ ಅನ್ನೋದು ಎಲ್ಲಿಂದ ಶುರುವಾಗುತ್ತಲ್ಲ ಅದು ಜೈನ ಪರಂಪರೆಯಿಂದಲೇ ಆರಂಭವಾಗೋದು ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ. ಹೀಗಾಗಿ ನಾನು ಹೇಳಿದ್ದು, ಆರಂಭದಲ್ಲೇ ಯಾರಾದರೂ ಕನ್ನಡಿಗನಾಗಿ ಜೈನರನ್ನು ಕರ್ನಾಟಕದಿಂದ ಪ್ರತ್ಯೇಕಿಸುವ, ಜೈನರನ್ನು ಹಿಂದುವಿನಿಂದ ಪ್ರತ್ಯೇಕಿಸುವ, ಜೈನರನ್ನು ಈ ಸಂಸ್ಕೃತಿಯಿಂದ, ಈ ನೆಲದಿಂದ ಪ್ರತ್ಯೇಕಿಸುವ ಪ್ರಯತ್ನ ಮಾಡಿದರೆ ಅವನನ್ನು ದಡ್ಡ ಅಂತಷ್ಟೇ ಕರಿಬೇಕು ಅಂತ. ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ರತ್ನಾಕರ ವರ್ಣಿ ಇವತ್ತೇನು ಪ್ರಶಸ್ತಿ ಪ್ರದಾನ ಮಾಡ್ತಿದ್ದೀವಿ, ಆತ ಕೂಡ ಸಾಮಾನ್ಯವಾದವನಲ್ಲ. ನಾನು ಹೈಸ್ಕೂಲ್ನಲ್ಲಿರುವಾಗ ರತ್ನಾಕರ ವರ್ಣಿಯ ಭರತೇಶ ವೈಭವದ ಕೆಲವು ಅದರ ಸಾಲುಗಳನ್ನು ನನಗೆ ಪಠ್ಯವಾಗಿ ಇರಿಸಲಾಗಿತ್ತು. ಭಾಳ ಸುಂದರವಾದ ಕಾವ್ಯ. ಏನು ಸುಂದರವಾದ ಕಾವ್ಯ ಅಂತಂದರೆ, ಈ ರತ್ನಾಕರ ವರ್ಣಿ ಸುಮಾರು 10,000 ಶ್ಲೋಕಗಳ 10,000 ಷಟ್ಪದಿ ಅಥವಾ ಕವಿತೆಗಳ ಗುಚ್ಛವನ್ನು ಸಂಗ್ರಹಿಸಿದ್ದು 9 ತಿಂಗಳಲ್ಲಿ ಅಂತ ಹೇಳ್ತಾರೆ. 9 ತಿಂಗಳ ಚಾಲೆಂಜ್ ತೆಗೆದುಕೊಂಡು ಅತ್ಯದ್ಭುತವಾಗಿರುವಂಥ ಈ ಕೃತಿಯನ್ನು ಆತ ಸಮರ್ಪಣೆ ಮಾಡಿದಾಗ ಆ ಕೃತಿಯನ್ನು ಅಂಬಾರಿಯ ಮೇಲಿಟ್ಟು ಅದನ್ನು ಮೆರವಣಿಗೆ ಮಾಡಲಾಗಿತ್ತು ಅಂತ ಕೂಡ ಹೇಳ್ತಾರೆ. ಅಷ್ಟು ಅದ್ಭುತವಾಗಿರುವಂಥ ಕವಿ ಆತ. ಶೃಂಗಾರ ಕವಿ. ಹೇಳಿದ್ರಲ್ಲ, ಮೂಡುಬಿದ್ರೆಯ ಅರಸರ ಹತ್ರ ಇದ್ದಾಗ ಈತನ ಕವಿತ್ವಕ್ಕೆ ಅರಸರ ಮಗಳೇ ಮನಸೋತಿದ್ಲಂತೆ. ಎಂಥ ಶೃಂಗಾರ ಕವಿ ಅಂತಂದರೆ, ಅರಸರ ಮಗಳ ಜೊತೆಗೆ ಇವರು ಕದ್ದು ಮುಚ್ಚಿ ಪ್ರೇಮ ಪ್ರಸಂಗ ನಡೀತಿತ್ತು. ಅರಸರಿಗೆ ಗೊತ್ತಾದಾಗ ಇವನಿಗೇನಾದರೂ ಮಾಡಬೇಕು ಅಂತ ಹೇಳಿದಾಗ ತಪ್ಪಿಸ್ಕೊಂಡು ಓಡೋಗಿ ಅವರು ಮಹೇಂದ್ರರ ಹತ್ರ ಅಲ್ಲಿಗೆ ಹೋಗಿ ಅವರು ತಾವು ಮುನಿತ್ವವನ್ನು ಸ್ವೀಕಾರದವರು, ಅಥವಾ ನಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೇನೆ, ನನಗೆ ಆಧ್ಯಾತ್ಮದ ಇಚ್ಛೆ ಇದೆ ಅಂತ ಆಧ್ಯಾತ್ಮದ ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ಆಚೆಗೆ ತಮ್ಮದೊಂದು ಬೇರೆಯದ್ದೇ ಆಗಿರುವಂಥ ಛವಿಯನ್ನು ಬೆಳೆಸ್ಕೊಂಡವರು ರತ್ನಾಕರ ವರ್ಣಿಯವರು. ಇವೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ನೋಡಿದಾಗ ಕನ್ನಡ ಸಾಹಿತ್ಯ ಇತಿಹಾಸ, ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡದ ಗಣಿತ ಲೋಕ, ಕನ್ನಡದ ಖಗೋಳಶಾಸ್ತ್ರ, ಕನ್ನಡದ ಆಯುರ್ವೇದ ಚರಿತ್ರೆ, ಇವೆಲ್ಲವೂ ಕೂಡ ಜೈನರಿಗೆ ತನಗೆ ಅರಿವಿಲ್ಲದಂತೆ ಒಂದು ಕೃತಜ್ಞತೆಯನ್ನು ಹೇಳಲೇಬೇಕಾಗಿರುವಂಥ ಸ್ಥಿತಿ ಇದೆ ಅಂತ ಅರಿತುಕೊಳ್ಳಬೇಕಾದ ಅಗತ್ಯ ಇದೆ. ನಾನು ನಿಮ್ಮನ್ನು ಹೊಗಳಲಿಕ್ಕೆ ಬಂದವನಲ್ಲ, ಆದರೆ ಯಾವತ್ತೂ ಇದು ಭಾಳ ಗಂಭೀರವಾದೊಂದು ಸಂಗತಿ. ಯಾವತ್ತೂ ಒಂದು ಸಮಾಜದ ತಾರುಣ್ಯ, ನನ್ನ ಪರಂಪರೆ, ನನ್ನ ಪೂರ್ವಜರು ಏನು ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ಮರೆತು ಹೋಗುತ್ತೋ ಆ ಸಮಾಜ ನಶಿಸಿ ಹೋಗುತ್ತೆ ಅನ್ನೋದನ್ನು ನೆನಪಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಅಷ್ಟೆ. ಅದು ಯಾವುದೇ ಆಗಿರಲಿ, ಅದು ಜೈನ ಸಮಾಜ ಆಗಿರಲಿ, ಬೌದ್ಧ ಸಮಾಜ ಆಗಿರಲಿ, ಕೊನೆಗೆ ನಾವೆಲ್ಲರೂ ಸೇರಿರುವಂಥ ಹಿಂದೂ ಸಮಾಜವೇ ಆಗಿರಲಿ, ನಾವೆಲ್ಲರೂ ಕೂಡ ನಮ್ಮ ನಮ್ಮ ಪರಂಪರೆ ಜಗತ್ತಿಗೆ ಏನನ್ನು ಕೊಟ್ಟಿದೆ, ಏನನ್ನು ಕೊಡುಗೆಯಾಗಿ ಕೊಟ್ಟಿದೆ, ನಾನು ಯಾವ ಪರಂಪರೆಯ ಇಂದಿನ ವಾರಸುದಾರ ಅನ್ನೋದನ್ನು ಇವತ್ತಿನ ಪೀಳಿಗೆಯ ತಾರುಣ್ಯ ಮರೆತು ಹೋಯಿತು ಅಂತಂದರೆ ಆ ಸಮಾಜದ ಕಥೆ ಮುಗೀತು ಅಂತ. ನನಗೆ ಈ ಕಾರಣಕ್ಕೆ ಯಾವತ್ತಾವತ್ತು ಭಾರತೀಯ ಪರಂಪರೆಯ ತರುಣರನ್ನ ಕಂಡಾಗ ಅವರೆಲ್ಲರೂ ಇದನ್ನು ಬಿಟ್ಟು ಬೇರೆ ದಿಕ್ಕಿನ ಕಡೆಗೆ ಹೋಗಲೇಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ರಾಮಕೃಷ್ಣರು ಭಾಳ ಚೆನ್ನಾಗಿ ಹೇಳ್ತಾರೆ, ಪ್ರಪಂಚದಲ್ಲಿ ಹೇಗಿರಬೇಕು ಅಂತಂದರೆ, ಈ ಒಂದು ಕೈಯಲ್ಲಿ ಕಂಬವನ್ನು ಹಿಡ್ಕೊಂಡು ಗಿರ ಸುತ್ತುತ್ತಾರಲ್ಲ, ಸುತ್ತುವವರು ಬೀಳೋದಿಲ್ಲವಂತೆ. ಯಾಕೆ ಬೀಳೋದಿಲ್ಲ ಅಂತಂದರೆ, ಇನ್ನೊಂದು ಕೈಯಲ್ಲಿ ಕಂಬ ಹಿಡ್ಕೊಂಡಿದ್ದೀವಿ, ಎಷ್ಟು ಸುತ್ತಿದ್ರೂ ಬೀಳೋದಿಲ್ಲ ಅಂತ. ಹಾಗೆ ಒಂದು ಕೈಯಲ್ಲಿ ನಮ್ಮ ಪರಂಪರೆಯನ್ನು ಬಲವಾಗಿಟ್ಕೊಂಡು ಜಗತ್ತಿನಲ್ಲಿ ಎಷ್ಟು ಬೇಕಿದ್ರೂ ತಿರುಗಾಡ್ಬೋದು, ಪರಂಪರೆಯನ್ನು ಬಿಟ್ಟೊಡನೆ ನಾವು ಜಗತ್ತಿನಲ್ಲಿ ತಿರುಗಾಡ್ತೀವಿ ಅಂದರೆ ಬಿದ್ದು ಹೋಗೋದು ಖಾತ್ರಿ ಅಂತ. ಹೀಗಾಗಿ ಜೈನ ಸಮಾಜಕ್ಕೆ ಇರಲಿ, ಅಥವಾ ಬೌದ್ಧ ಸಮಾಜಕ್ಕಿರಲಿ, ಅಥವಾ ಹಿಂದೂ ಸಮಾಜಕ್ಕೆ ಒಟ್ಟಾರೆಯಾಗಿ ಹೇಳೋದಾದರೆ ಪರಂಪರೆಯನ್ನು ಪುನಃ ನೆನಪಿಸಿಕೊಡುವಂಥ ಒಂದು ದೊಡ್ಡ ಪ್ರಯತ್ನ ಆಗಬೇಕಾಗಿದೆ ಅಂತ. ನಾನು ನನ್ನ ಮಿತ್ರರೊಡನೆ ಯಾವತ್ತೂ ತಮಾಷೆ ಮಾಡೋದಿದೆ, ಅದು ಜೈನರ ಕುರಿತಾದದ್ದೇ. ಅನೇಕ ಮತಗಳಿಗೆ ಕನ್ವರ್ಟ್ ಆಗೋರು ಭಾಳ ಜನ ಇದ್ದಾರೆ, ಭಾಳ ಬೇಗ ಕನ್ವರ್ಟ್ ಆಗಿಬಿಡ್ತಾರೆ. ಆದರೆ ನಾನು ಜೈನನಾಗಿ ಕನ್ವರ್ಟ್ ಆದೆ ಅಂತ ಹೇಳೋರು ಭಾಳ ಕಡಿಮೆ ಇತ್ತೀಚೆಗೆ. ಯಾಕೆ ಅಂತ ಯೋಚನೆ ಮಾಡಿದ್ದೀರಾ ಯಾವಾಗಲಾದರೂ? ಯಾಕೆ ಅಂತಂದರೆ, ಜನರಿಗೆ ಸುಲಭವಾಗಿರುವಂಥ ದಾರಿ ಬೇಕು ಅಂತ. ಯಾವ ದಾರಿ ಸ್ವಲ್ಪ ಟಫ್ ಆಗಿರುತ್ತೋ ಆ ದಾರಿಯನ್ನು ದೂರದಿಂದಲೇ ನೋಡಿ ನಮಸ್ಕಾರ ಮಾಡ್ತಾರೆ ಅಂತ, ಬೇಡವೇ ಬೇಡ ಈ ಸಹವಾಸ ಅಂತ. ಜೈನ ಪರಂಪರೆ ಒಂದು ಟಫ್ ಆಗಿರುವಂಥ ಪರಂಪರೆ. ನಾನು ಜೈನ ದರ್ಶನದ ಕೆಲವು ಪುಟಗಳನ್ನು ಅಥವಾ ಕೆಲವು ಸಂಗತಿಗಳನ್ನು ಓದುವಾಗ ಯಾವಾಗಲೂ ಅನಿಸುತ್ತೆ, ಎಷ್ಟು ಚೌಕಟ್ಟನ್ನು ಈ ಜೈನ ಸಮಾಜ ಹಾಕಿಕೊಳ್ಳುತ್ತೆ ಅಂತಂದರೆ,
ಅದು ತನಗೆ ತಾನೇ ಹಾಕಿಕೊಂಡಿರುವ ಚೌಕಟ್ಟು ಎಷ್ಟು ದೊಡ್ಡದ್ದಿದೆ ಅಂತಂದರೆ, ಈ ಚೌಕಟ್ಟನ್ನು ನೋಡಿಯೇ ಯಾರೂ ಒಳಗೆ ಬರುವ ಧೈರ್ಯ ಮಾಡಲಾರರು ಅಂತ ಅಷ್ಟು ಚೌಕಟ್ಟುಗಳಿವೆ. ಆ ಚೌಕಟ್ಟುಗಳು ಇರೋದರಿಂದಲೇ ಒಂದು ಹಂತಕ್ಕೆ ಜೈನ ಸಮಾಜ ತನ್ನನ್ನು ತಾನು ಬಲವಾಗಿ ಇವತ್ತಿನವರೆಗೂ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗಿದೆ ಅಂತ ನಾನು ತುಂಬ ಬಾರಿ ಯೋಚನೆ ಮಾಡ್ತಿರ್ತೀನಿ. ನಮ್ಮೆಲ್ಲ ಪರಂಪರೆಗಳು, ನಾವು ಬಂದಿರುವಂಥ ಎಲ್ಲ ಪರಂಪರೆಗಳು, ನಾನು ಉಲ್ಲೇಖ ಮಾಡಿದ ಅಷ್ಟೂ ಪರಂಪರೆಗಳು ನೆನ್ನೆ ಮೊನ್ನೆ ಹುಟ್ಟಿದಂಥವಲ್ಲ. ಜೈನ ಪರಂಪರೆಯ ಇತಿಹಾಸ ಬೌದ್ಧರಿಗಿಂತ ಹೆಚ್ಚು ಕಡಿಮೆ ಒಂದು ಪೀಳಿಗೆ ಮುಂಚೆ ಹುಟ್ಟಿದಂಥ ಪರಂಪರೆ ಜೈನ ಪರಂಪರೆ. ಮಹಾವೀರನ ಕಾಲದಿಂದ ನಾವು ಲೆಕ್ಕ ಹಾಕೋದಾದರೂ ಕೂಡ ಬೌದ್ಧ ಪರಂಪರೆಗಿಂತಲೂ ಒಂದು ಪೀಳಿಗೆ ಮುಂಚಿನ ಪರಂಪರೆ ಇದು. ಆವತ್ತಿನಿಂದ ಇವತ್ತಿನವರೆಗೂ ಅತ್ಯಂತ ಬಲವಾಗಿ ಬೇರನ್ನು ಬಿಟ್ಕೊಂಡು ನಿರಂತರವಾದ ಆಕ್ರಮಣಗಳ ನಂತರವೂ ಕೂಡ ಇವತ್ತಿಗೂ ಬಲವಾಗಿ ಉಳಿದಿದೆ ಅಂತಂದರೆ ಹೇಗೆ ಉಳಿದಿದೆ? ಯಾವತ್ತಾದರೂ ಒಂದು ಗಂಭೀರವಾದ ಚರ್ಚೆ ನಡಿಬೇಕಲ್ಲ ಇದ್ರ ಕುರಿತಂತೆ. ನೆನ್ನೆ ಮೊನ್ನೆ ಹುಟ್ಟಿದ, ಕೆಲವು 100 ವರ್ಷಗಳ ಹಿಂದೆ ಹುಟ್ಟಿದ, ಇನ್ನೂ ಕೆಲವು 1000 ವರ್ಷಗಳ ಕಾಲಚಕ್ರವನ್ನೇ ಕಾಣದೇ ಇರುವಂಥ ಅನೇಕ ಸಂಸ್ಕೃತಿಗಳು ಕಣ್ಣೆದುರಿಗೆ ಧ್ವಂಸಗೊಂಡಿವೆ. 1500 ವರ್ಷದ ಹಿಂದಿನ ಸಂಸ್ಕೃತಿಯೊಂದು ತನ್ನ ನಡುವೆ ಕಚ್ಚಾಡಿಕೊಂಡು ನಾಶವಾಗುವಂಥ ಹಂತಕ್ಕೆ ನಮ್ಮ ಕಣ್ಣೆದುರುಗಡೆ ಬಂದರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಅದಕ್ಕಿಂತಲೂ ಪ್ರಾಚೀನವಾಗಿರುವಂಥ ಜೈನ ಸಂಸ್ಕೃತಿ ಹೇಗೆ ಉಳಿದಿದೆ? ಯಾವುದಾದ್ರೂ ಒಂದು ಸಂಸ್ಕೃತಿ ಉಳಿಬೇಕು ಅಂತಂದರೆ ಎರಡೇ ಕಾರಣ ನಾನು ನಂಬೋದು. ಮೊದಲನೇದು, ಆ ಸಂಸ್ಕೃತಿಗೆ ಸಹಜವಾದ ಅಂತಃಸತ್ವ ಇರಬೇಕು, ಅದರ ಒಳಗೊಂದು ತಾಕತ್ತಿರಬೇಕು ಉಳಿಸಿಕೊಳ್ಳುವಂಥದ್ದು. ಇಲ್ಲ ಅಂತಂದರೆ ಭಗವಂತನ ಕೃಪೆ ಇರಬೇಕು. ಭಗವಂತ ಕೂಡ ಯಾರಿಗೆ ಕೃಪೆ ಮಾಡ್ತಾನೆ ಗೊತ್ತಾ? ಯಾರೊಳಗೆ ಅಂತಃಸತ್ವ ಇದೆಯೋ ಅವರಿಗೆ ಮಾತ್ರ ಕೃಪೆ ಮಾಡ್ತಾನೆ. ಹೀಗಾಗಿ ನನಗೊಂದು ಗಂಭೀರವಾಗಿ ಯಾವಾಗಲೂ ಅನ್ಸೋದೇನು ಅಂತಂದರೆ, ಹಿಂದೂ ಧರ್ಮ 8,000 ವರ್ಷಗಳಿಂದ ಇವತ್ತಿಗೂ ಉಳಿದಿದೆ ಅಂತಂದರೆ, ಜೈನ ಪರಂಪರೆ ಕಳೆದ 2,500-3 ಸಾವಿರ ವರ್ಷಗಳಿಂದ ಇವತ್ತಿಗೂ ಉಳಿದಿದೆ ಅಂತಂದರೆ ಇದರೊಳಗಿನ ಅಂತಃಸತ್ವದ ಕಾರಣದಿಂದಾಗಿಯೇ ಉಳಿದಿದೆ ಅನ್ನೋದನ್ನು ನಾವು ಯಾರೂ ಅಲ್ಲಗಳೆಯುವಂತಿಲ್ಲ ಅಂತ. ಚಪ್ಪಾಳೆ ಹೊಡೆದ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು, ಯಾವುದು ಅಂತಃಸತ್ವ ಅಂತ ನಾವೇ ಗುರುತಿಸ್ಕೊಳ್ಳದೆ ಹೋದರೆ ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡೋದಾದರೂ ಏನು? ಕರೆಕ್ಟು, ಅಂತಃಸತ್ವ ಉಳಿದಿರೋದ್ರಿಂದಾಗಿ ಈ ಜೈನ ಧರ್ಮ ಉಳಿದಿದೆ, ಖುಷಿ ಅನ್ಸುತ್ತೆ. ಆದರೆ ಅಂತಃಸತ್ವ ಯಾವುದು ಅಂತ ಗುರುತಿಸ್ಕೊಳ್ಳದೆ ಹೋದರೆ ಹೆಂಗೆ? ಯಾವಾಗ ವೈದಿಕ ಪಂಥ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಹೇಳ್ತಾ ಬ್ರಹ್ಮ ಒಂದೇ ಸತ್ಯ, ಕಣ್ಣಿಗೆ ಕಾಣುವುದೆಲ್ಲ ಸುಳ್ಳು ಅಂತ ಹೇಳಿದಾಗ, ಯಾರು ಬ್ರಾಹ್ಮಣನಾದವನೋ ಅವನು ಮಾತ್ರ ಮುಕ್ತಿಗೆ ಅರ್ಹ ಅಂತ ಹೇಳ್ತಿರುವಾಗ, ಕ್ಷತ್ರಿಯರಾದವರು ನಮಗ್ಯಾಕೆ ಮುಕ್ತಿ ಇಲ್ಲ ಅಂತ ಹಠಕ್ಕೆ ಬಿದ್ದು ಮುಕ್ತಿಯನ್ನು ಅರಸ್ಕೊಂಡು ಹೋಗ್ತಾರಲ್ಲ, ಅದು ಭಾರತದಲ್ಲಿ ಅನೇಕ ಪರಂಪರೆಗಳಾಗಿ ಟಿಸಿಲೊಡೆದಿದ್ದು. ಮಹಾವೀರ ಕ್ಷತ್ರಿಯ ತನ್ನ ತಂದೆ ತಾಯಿಯನ್ನು ಕಳ್ಕೊಂಡು ತನಗೆ 30 ವರ್ಷ ಆಗಿದ್ದಾಗ ಹೆಚ್ಚು ಕಡಿಮೆ ತಾನು ತನ್ನ ವೈಭವದ ಮನೆಯನ್ನು, ಅರಮನೆಯನ್ನು ಬಿಟ್ಟು ತಾನು ಮುನಿ ಆಗ್ತೀನಿ ಅಂತ, ತಾನು ಸನ್ಯಾಸಿ ಆಗ್ತೀನಿ ಅಂತ, ನಾನು ಈ ವೈಭವವನ್ನು ತೊರೆದು ಹೋಗ್ತೀನಿ ಅಂತ ಮನೆ ಬಿಟ್ಟು ಬಂದವನು 30ನೇ ವಯಸ್ಸಿಗೆ. NCERT ಟೆಕ್ಸ್ಟ್ ಬುಕ್ ಈಗ ಬದಲಾಗಿದೆ. 12 ವರ್ಷಗಳ ಕಾಲ ತಾನು ಆ ಸತ್ಯವನ್ನು ಮನಗಾಣಬೇಕು ಅಂತ ತಿರುಗಾಡ್ತಾ ಇದ್ದ ಮಹಾವೀರನ ಕುರಿತಂತೆ ಏನು ಸಾಲು ಬರೆದಿತ್ತು ಗೊತ್ತಾ? ಮಹಾವೀರ 12 ವರ್ಷಗಳ ಕಾಲ ಅಲೆಮಾರಿಯಾಗಿ ಸುತ್ತಾಡಿದ ಅಂತ. ಏನು ಮಾತ್ರಿ, ಅಲೆಮಾರಿಯಾಗಿ ಸುತ್ತಾಡಿದ ಅಂತ ಹೇಳ್ತಾರ? ಅದನ್ನು ಸತ್ಯಕ್ಕಾಗಿ ಹುಡುಕಾಟ ಮಾಡಿದ. ಹುಡುಕಾಟ ಮಾಡುವಾಗ ಹೇಗಿತ್ತು? ಜೈನ ಸಾಹಿತ್ಯಗಳೇ ಹೇಳ್ತವೆ, ಹುಡುಕಾಟ ಅವನು ಹೇಗಿತ್ತು ಅಂತಂದರೆ ಅವನ ಮೈ ಮೇಲಿನ ಬಟ್ಟೆಯನ್ನು ತ್ಯಾಗ ಮಾಡಿದ. ಈ ಬಟ್ಟೆ ನನ್ನ ಹುಡುಕಾಟಕ್ಕೆ ಅಡ್ಡವಾಗುತ್ತೆ ಅಂತ ಆದರೆ ನೀವು ಚಕ್ರವರ್ತಿ ಸೂಲಿಬೇಲೆಯನ್ನು ಬಟ್ಟೆಯ ಆಧಾರದ ಮೇಲೆ ಗುರುತಿಸ್ತೀರಾ ಅಂತಾದರೆ, ಓವರ್ ಕೋಟ್ ಹಾಕಿದಾರಾ, ಇವ್ರ ಮೇಲೆ ಶಾಲ್ ಹೊಡೆದಿದ್ದಾರಾ, ಒಳ್ಳೆ ಕುರ್ತಾ ಹಾಕಿದ್ದಾರಾ, ಪಂಚೆ ಕಚ್ಚೆ ಹಾಕಿದ್ದಾರಾ, ಹಾಗಿದ್ರೆ ಓಕೆ, ನಾರ್ಮಲ್ಲಾಗಿ ಬಂದರೆ ಓಕೆ. ಇಲ್ಲ ಅಂತ ನೀವು ಬಟ್ಟೆ ಮೂಲಕ ಗುರುತಿಸೋದಾದರೆ ಬಟ್ಟೆನ ತ್ಯಾಗ ಮಾಡಿಯೇ ನಿಂತ್ಕೊಳ್ಳೋದಲ್ಲ. ಮಹಾವೀರ ಅವತ್ತೇ ಡಿಸೈಡ್ ಮಾಡಿದ, ಬಟ್ಟೆಯನ್ನೇ ತ್ಯಾಗ ಮಾಡ್ತೀನಿ, ಬೇಕಾಗಿಲ್ಲ ಅಂತ. ಮಹಾವೀರ ಊಟ ಮಾಡ್ತಿರ್ಲಿಲ್ಲ, ಮಹಾವೀರ ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ. ಮಹಾವೀರನ ಕಂಡು ಅನೇಕ ಬಾರಿ ಜನ ಕಲ್ಲು ಹೊಡಿತಿದ್ರು, ಅವನಿಗೆ ಹಿಂಸೆ ಮಾಡ್ತಿದ್ರು. ಮಹಾವೀರ ತಾನಾಗಿಯೇ ಯಾರಿಗೂ ಹಿಂಸೆ ಮಾಡಿದವನಲ್ಲ. ಈ ಥರದ ಒಂದು ಪ್ರವೃತ್ತಿಯನ್ನು, ಈ ಥರದ ಒಂದು ಆಲೋಚನೆಯನ್ನು ನೀವು ಆತನನ್ನು ಅಲೆಮಾರಿ ಅಂತ ಕರೆಯೋದಾದರೆ ಮೂರ್ಖತನ ನಮ್ಮದ್ದಷ್ಟೇ.
ಆಯ್ತಪ್ಪ, ಆ ಅವಧಿಯನ್ನು ಅಲೆಮಾರಿ ಅಂತ ಕರೀರಿ. ಆದರೆ 12 ವರ್ಷಗಳ ನಂತರ ಜ್ಞಾನವನ್ನು ಪಡ್ಕೊಂಡಂಥ ಮಹಾವೀರ ಮುಂದಿನ 30 ವರ್ಷಗಳ ಕಾಲ ಸಮಾಜದ ಜನತೆಗೆ ದಾರಿ ತೋರಿಸ್ತಾ ಒಂದಿಡೀ ಪರಂಪರೆಯ ಪುನರುಜ್ಜೀವನಕ್ಕೆ ಕಾರಣವಾಗಿ ಇವತ್ತಿಗೂ ಸಮಾಜ ಜಗತ್ತು ಅನುಸರಿಸಬಹುದಾಗಿರುವಂಥ ಒಂದು ಪಂಥವನ್ನೇ ನಿರ್ಮಾಣ ಮಾಡಿಟ್ಟು ಹೋದ್ರಲ್ಲ, ಆಗಲಾದರೂ ಅಲೆಮಾರಿ ಅಂತ ಕರಿಬಾರ್ದು ಅಂತ ಗೊತ್ತಾಗ್ಲಿಲ್ವಲ್ಲ. ಅನೇಕರು ಗಲಾಟೆ ಮಾಡಿದ್ರು, ಅಲೆಮಾರಿ ಅಂತ ಹೆಂಗೆ ಬರದ್ರಿ ಇದಕ್ಕೆ ಅಂತ. ಆನಂತರ ತಿದ್ದಬೇಕಾದಂಥ ಪರಿಸ್ಥಿತಿ ಬಂತು ಅಂತ. ಮಹಾವೀರ ತನ್ನನ್ನು ತಾನು ಈ ಸತ್ಯದ ಹುಡುಕಾಟಕ್ಕೆ ಒಡ್ಡಿಕೊಂಡ ನಂತರ ಒಂದು ಬೆಳಕು ಕಂಡಿತಲ್ಲ, ಆ ಬೆಳಕು ಜೈನ ಪಂಥವಾಗಿ, ಜೈನ ಮತವಾಗಿ, ಪರಂಪರೆಯಾಗಿ ನಮ್ಮ ಕಣ್ಣೆದುರಿಗೆ ಕಂಡು ಬಂತು ಅಂತ. ಎಷ್ಟು ಕಂಡೀಷನ್ಸು ಅಂತಂದರೆ, ಜೈನ ಮುನಿ ಆಗೋದು ಸುಲಭ ಇಲ್ಲ, ಭಾಳ ಕಷ್ಟ. ನನಗೆ ತುಂಬ ಜನ ಸಾಧುಗಳ ಒಡನಾಟ ಇದೆ. ನನ್ನ ಭಾಗ್ಯವಶಾತ್, ಪುಣ್ಯವಶಾತ್ ಅನೇಕ ಸಾಧುಗಳಿಗೆ ಅವರ ಸಾಧುತ್ವ ಹೇಗಿದೆ ಅಂತಂದರೆ, ಅವರು ದಿನಕ್ಕೊಂದು ಮುಷ್ಟಿ ಮಾತ್ರ ಊಟ ಮಾಡ್ತಾರೆ ಅಂತ. ನಾನು ಒಂದ್ಸಲ ಹೋದಾಗ ಒಬ್ಬ ಜೈನ ಸಾಧುಗಳಿಗೆ ಅವತ್ತಿನ ದಿನ ಭಿಕ್ಷೆ ಕೊಡುವಂಥ ಭಾಗ್ಯ ನನಗೆ ಕೊಟ್ಟರು. ಅವ್ರನ್ನ ಅವ್ರ ಕೈಯಲ್ಲಿ ತೊಗೊಳ್ತೀನಿ ಅಂತ ಹೇಳಿದರು. ನಾನು ಭಿಕ್ಷೆ ಕೊಡುವಾಗ ನನಗೆ ಯಾರೋ ಒಬ್ಬರು ಹೇಳಿದರು. ಏನು ಹೇಳಿದರು ಗೊತ್ತಾ? ನಾನು ಹಳಿಂಗಳಿಯ ಗುಡ್ಡದ ಮೇಲಿನ ಘಟನೆ ಹೇಳ್ತಿದ್ದೀನಿ ನಿಮಗೆ. ಯಾರೋ ಹೇಳಿದರು, ಇವತ್ತು ನೀವು ಎಷ್ಟು ಕೊಡ್ತೀರೋ ಅಷ್ಟು ಮಾತ್ರ ಊಟ ಅವರಿಗೆ. ನೀವು ಇಷ್ಟೇ ಕೊಟ್ಟರೆ ಇವತ್ತಿಷ್ಟೇ ತೊಗೊಂಡು ಸುಮ್ಮನಾಗ್ತಾರೆ. ಒಂದು ಮುಷ್ಟಿ ಕೊಟ್ಟರೆ ಒಂದು ಮುಷ್ಟಿಯಾದರೂ ಅನ್ನ ಹೋಗುತ್ತೆ ಅವ್ರ ಹೊಟ್ಟೆಗೆ ಅಂತ. ನನಗೆ ಆವಾಗ ಅನ್ನಿಸ್ತು, ಸ್ವಲ್ಪ ಜಾಸ್ತಿನೇ ತೆಗೆದು ಕೊಟ್ಬಿಟ್ರೆ ಒಳ್ಳೆಯದು, ಮುನಿಗಳಿಂದ ಸ್ವಲ್ಪ ಜಾಸ್ತಿ ಊಟ ಮಾಡಲಿ ಅಂತ. ಆದರೆ ಎಷ್ಟೇ ನೀವು ಕೊಡ್ತೀರಾ ಅಂತಂದರೂ ಮುಷ್ಟಿಗಿಂತ ಹೆಚ್ಚು ಅವ್ರು ತೆಗೆದುಕೊಳ್ಳುವ ಪ್ರಮೇಯವೇ ಇಲ್ಲ. ನನಗೆ ಆಶ್ಚರ್ಯ ಅನಿಸ್ತು, ಇಷ್ಟು ಕಠಿಣ ಬದುಕು, ಅವರ ಬದುಕು ಎಷ್ಟು ಕಠಿಣವಾದ್ದು. ಮತ್ತು ನಾವೆಲ್ಲರೂ ಯಾವ ಬದುಕನ್ನು ಬದುಕ್ತೀವೋ ಅದನ್ನು ಮೀರಿರುವಂಥ, ಎಲ್ಲವನ್ನೂ ಗೆದ್ದಿರುವಂಥ ಒಂದು ಬದುಕನ್ನು ಬದುಕಲಿಕ್ಕೋಸ್ಕರ ಅವರು ತಮ್ಮ ಮನಸ್ಸಿಗೆ ಮಾಡಿಕೊಂಡಿರುವ ಟ್ರೈನಿಂಗ್ ಇದೆಯಲ್ಲ, ನಾನು ನೀವು ಕುಳಿತುಕೊಂಡು ಆಲೋಚನೆಯೂ ಕೂಡ ಮಾಡಲಾರ್ದಷ್ಟು ಅಂಥ ಟ್ರೈನಿಂಗಿಗೋಸ್ಕರ ಅವರು ನಿರಂತರವಾಗಿ ಮಾಡಿರುವಂಥ ಪ್ರಯಾಸ ಇದೆಯಲ್ಲ, ಅದು ಸುಲಭ ಸಾಧ್ಯವಾಗಿರುವಂಥದ್ದಲ್ಲ ಅಂತ ಎಂಥವನಿಗೂ ಅನಿಸತ್ತೆ ಅಂತ. ಹೀಗಾಗಿಯೇ ಈ ಜೈನ ಪಂಥದಲ್ಲಿ ನಿರಂತರವಾಗಿರುವಂಥ ಈ ಹಠ ಸಾಧನೆಯ ಕಾರಣಕ್ಕೋಸ್ಕರ ಜೈನ ಪಂಥ ನಮ್ಮೆದುರಿಗೆ ಇವತ್ತು ಇಷ್ಟು ಬಲವಾಗಿ ನಿಂತಿದೆ ಅಂತ ನಾನು ಭಾವಿಸ್ತೀನಿ. ಈ ಸತ್ವದ ಕಾರಣಕ್ಕೋಸ್ಕರವೇ ಜೈನ ಪಂಥ ಇವತ್ತೂ ಇದೆ. ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ, ಈ ಥರದ ಒಂದು ಪಂಥವನ್ನು, ಈ ಪರಂಪರೆಯನ್ನು ಈ ದೇಶದ ಮೂಲ ಪರಂಪರೆಯಿಂದ ನಾವು ಪ್ರತ್ಯೇಕಗೊಳಿಸಿಕೊಂಡ್ರೆ ನಾವು ಬಲವಾಗಿದ್ದೀವಿ ಅಂತ ಅರ್ಥನಾ? ಯುದ್ಧದಲ್ಲಿ ಹೋರಾಟ ಮಾಡಿ ಕತ್ತಿಯನ್ನು ಕೈಲಿಡಿದು ಹೋರಾಟ ಮಾಡಿದ ಕೈ, ನಾನು ಈ ದೇಹದಿಂದ ಪ್ರತ್ಯೇಕ, ನಾನೊಂದು ಪ್ರತ್ಯೇಕವಾಗಿರುವಂಥ ದೇಹ ಅಂತ ಕೈ ಏನಾದರೂ ಹೇಳಿದರೆ ಒಪ್ಕೊಳ್ಳಿಕ್ಕೆ ಸಾಧ್ಯವಾ? ಕೈ ದೇಹದ ಅಂಗ. ಕೈ ಯಾತಕ್ಕೋಸ್ಕರ ಹೋರಾಟ ಮಾಡುತ್ತೆ ಅಂತಂದರೆ ಈ ದೇಹವನ್ನು ಉಳಿಸಬೇಕು ಅಂತ. ಕೈ ಯಾತಕ್ಕೋಸ್ಕರ ಹೋರಾಟ ಮಾಡುತ್ತೆ ಅಂತಂದರೆ ಈ ದೇಹವನ್ನು ನಂಬಿಕೊಂಡಿರುವಂಥ ಜನರನ್ನು ಉಳಿಸಬೇಕು ಅಂತ ಕೈ ಹೋರಾಟ ಮಾಡುತ್ತೆ. ಕೈ ಹೋರಾಟ ಮಾಡಿದ ಮಾತ್ರಕ್ಕೆ ಕೈ ಪ್ರತ್ಯೇಕವಾಗಲಿಲ್ಲ. ಕೈ ಈ ದೇಹದ ಒಂದು ಅಂಗವಾಗಿ ಹೇಗಿರುತ್ತೋ ಹಾಗೆಯೇ ಜೈನ ಧರ್ಮವೂ ಕೂಡ ಪ್ರತ್ಯೇಕವಾಗಿ ನಾನೇ ಸೆಪ್ರೇಟು ಅಂತ ಯಾವತ್ತೂ ಅಂದ್ಕೊಳ್ಳುವಂತಿಲ್ಲ. ಅದು ಈ ಭಾರತೀಯ ಪರಂಪರೆಯ ಒಂದು ಅಂಗವಾಗಿ ಬಲವಾಗಿ ನಿಂತಾಗ ಮಾತ್ರ, ನಾವೆಲ್ಲರೂ ಜೊತೆಯಲ್ಲಿ ನಿಂತಾಗ ಮಾತ್ರ ಈ ಒಟ್ಟಾರೆ ಪರಂಪರೆ ಸೇರಿಕೊಂಡಾಗ ಒಂದು ಸುಂದರವಾಗಿರುವಂಥ ಭವ್ಯ ಭಾರತ ಕಾಣಿಸುತ್ತಲ್ಲ, ಆ ಭಾರತ ಕಾಣಲಿಕ್ಕೆ ಸಾಧ್ಯ ಅಂತ. ಮಿತ್ರ, ಭಾರತೀಯ ಪರಂಪರೆಯ ವೈಶಿಷ್ಟ್ಯ ನಾನು ಯಾವಾಗಲೂ ನೋಡ್ತಿರ್ತೀನಿ ಅಥವಾ ಅಧ್ಯಯನ ಮಾಡುವಾಗಲೆಲ್ಲ ನನಗೊಂದು ಅನಿಸೋದೇನು ಅಂತಂದರೆ, ತಾತ್ವಿಕವಾಗಿರುವಂಥ ವಿರೋಧ ನಮ್ಮಲ್ಲಿ ಬೇಕಾದಷ್ಟು ಇರ್ಬೋದು. ನಾನು ವೇದವನ್ನು ಒಪ್ತೀನಿ ಅಂತ ಇರ್ಬೋದು. ನಿಮ್ಮಲ್ಲಿ ಅನೇಕರು ಹೇಳ್ಬೋದು ನಾವು ವೇದವನ್ನು ನಂಬೋದಿಲ್ಲ ಅಂತ. ನಾನು ಉಪನಿಷತ್ತುಗಳನ್ನು ಒಪ್ತೀನಿ ಅಂತ ಹೇಳ್ಬೋದು. ನಿಮ್ಮಲ್ಲಿ ಕೆಲವರು ಎದ್ದು ಹೇಳ್ಬೋದು ಹೌದು ನನಗೂ ಉಪನಿಷತ್ತು ಇಷ್ಟ ಆಗತ್ತೆ ಅಂತ. ನಿಮ್ಮಲ್ಲಿ ಕೆಲವರು ನಿಂತ್ಕೊಂಡು ಹೇಳ್ಬೋದು ಗೀತೆ ನನಗೆ ಇಷ್ಟವಾಗತ್ತೆ ನಾನು ಓದ್ತೀನಿ ಅಂತ. ತಾತ್ವಿಕವಾದ ವಿರೋಧಗಳಿರ್ಬೋದು. ಆದರೆ ಭಾರತೀಯ ಪರಂಪರೆಯ ವೈಶಿಷ್ಟ್ಯ ಏನು ಅಂತಂದರೆ, ವೈಯಕ್ತಿಕವಾದ ದ್ವೇಷ ಇಲ್ಲವೇ ಇಲ್ಲ ನಮ್ಮಲ್ಲಿ ಯಾವಾಗಲೂ. ದ್ವೈತ ಮತ್ತು ಅದ್ವೈತ ಎರಡು ಪರಂಪರೆ ಹೆಸರಿನಲ್ಲೇ ತಾತ್ವಿಕ ವಿರೋಧ. ದ್ವೈತ ಅಂದರೆ ಎರಡು ಅಂತ, ಅದ್ವೈತ ಅಂದರೆ ಎರಡು ಇಲ್ಲದ್ದು ಅಂತ.
ಎರಡು ಅಂತ ಹೇಳುವವರಿಗೂ, ಎರಡು ಇಲ್ಲದ್ದು ಅಂತ ಹೇಳುವವರಿಗೂ ಕೂಡ ಹೆಸರಿನಲ್ಲೇ ವಿರೋಧ. ಆದರೆ ಒಂದೇ ಹಾಲ್ನಲ್ಲಿ ಇಬ್ಬರು ಕೂತ್ಕೊಳ್ಬೋದು, ಒಂದೇ ಹಾಲ್ನಲ್ಲಿ ಇಬ್ಬರು ಒಂದು ವೇದಿಕೆ ಮೇಲೆ ಕೂತು ಚರ್ಚೆ ಮಾಡ್ಬೋದು. ಈ ಥರದ ವಾತಾವರಣವನ್ನು ಸೃಷ್ಟಿ ಮಾಡುವ ತಾಕತ್ತು ಯಾರಿಗಾದರೂ ಇದ್ದರೆ ಅದು ಭಾರತೀಯರಿಗೆ ಮಾತ್ರ ಇರುವಂಥದ್ದು. ನಾವು ಆ ಭಾರತೀಯತೆಯ ಅವಿಭಾಜ್ಯ ಅಂಗ ಅಂತ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಭಾರತದ ವೈಶಿಷ್ಟ್ಯ ಅನ್ನೋದನ್ನು ಮರೆಯದಿರೋಣ ಅಂತ. ಈ ಭಾರತೀಯ ಪರಂಪರೆಯನ್ನು ನಾವು ಉಳಿಸ್ಕೊಂಡು ಹೋಗಬೇಕಾದಂಥ ಅಗತ್ಯ ಇವತ್ತು ಬಹಳ ಗಂಭೀರವಾಗಿದೆ ಅಂತ. ಇವತ್ತಿನ ಭಾರತ ನಿಜಕ್ಕೂ ಬಹಳ ಸ್ಟ್ರಾಂಗ್ ಆಗಿರುವಂಥದ್ದು. ಇವತ್ತಿನ ಭಾರತವನ್ನು ನಾವು ಬಲಗೊಳಿಸುವಂಥ ಪ್ರಯತ್ನದಲ್ಲಿ ಒಟ್ಟಾಗಿ ನಿಲ್ಲದೆ ಹೋದರೆ ಬಹುಶಃ ನನಗನ್ಸುತ್ತೆ ಬರೋ ದಿನಗಳಲ್ಲಿ ಬಹಳ ಕೆಟ್ಟ ದಿನಗಳನ್ನು ಗುರುತಿಸುವಂಥ ಸಂಗತಿ ಇದೆ. ಇವತ್ತು ಭಾರತವನ್ನು ಒಳಗಿಂದ ಬ್ರಿಟಲ್ ಮಾಡಬೇಕು ಅಂತ, ಒಳಗಿಂದ ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋ ಜನ ಕಡಿಮೆ ಇಲ್ಲ. ಎಕ್ಸ್ಪ್ಲೋಡ್ ಅನ್ನೋ ಪದವನ್ನು ನಾವು ಕೇಳಿದ್ದೀವಿ. ಎಕ್ಸ್ಪ್ಲೋಡ್ ಅಂದರೆ ಏನು ಗೊತ್ತಾ? ಸಿಡಿಯೋದು ಕಾಣುತ್ತೆ. ಎರಡನೇದೊಂದು ಪದ ಇದೆ, ಅದಕ್ಕೆ ವಿರುದ್ಧ ಪದ ಇಂಪ್ಲೋಡ್ ಅಂತ ಕರೀತಾರೆ. ಸಿಡಿಯೋದು ಕಾಣೋದಿಲ್ಲ, ಒಳಗಿಂದ ಒಳಗೆ ಕುಸಿದು ಹೋಗುತ್ತೆ. ಇವತ್ತು ಭಾರತ ಎಕ್ಸ್ಪ್ಲೋಡ್ ಆಗುವಂಥ ಸ್ಥಿತಿಯಲ್ಲಿಲ್ಲ. ಯಾಕೆ ಭಾರತ ಆ ಸ್ಥಿತಿಯಲ್ಲಿಲ್ಲ ಅಂತಂದರೆ, ಇವತ್ತು ಭಾರತ ಜಾಗತಿಕ ಮಟ್ಟದಲ್ಲಿ ಬಲವಾದ ಬೇಲಿಯನ್ನು ತನಗೆ ತಾನೇ ಹಾಕಿಕೊಂಡಿದೆ. 10 ವರ್ಷಗಳ ಹಿಂದೆ ಅಥವಾ 10 ವರ್ಷ ಮತ್ತು ಅದಕ್ಕೂ ಹಿಂದೆ ಭಾರತದ ಕುರಿತಂತೆ ಹೇಳುವಾಗ, ಇಲ್ಲಿನ ಎಕಾನಮಿ ಕುರಿತಂತೆ ಹೇಳುವಾಗ ಜಗತ್ತಿನ ದೊಡ್ಡ ದೊಡ್ಡ ಪತ್ರಿಕೆಗಳು ಏನಂತ ಬರಿತಿದ್ವು ಗೊತ್ತಾ? ಹಿಂದೂ ಗ್ರೋತ್ ರೇಟ್ ಅಂತ ಬರಿತಿದ್ವು. ಇಂಡಿಯಾ ಫ್ರೆಜೈಲ್ 5 ಕಂಟ್ರಿಗಳಲ್ಲೊಂದು. ಮುಂದಿನ ಕೆಲವೇ ವರ್ಷಗಳಲ್ಲಿ ಈ ದೇಶದ ಎಕಾನಮಿ ಬಿದ್ದು ಹೋಗುತ್ತೆ, ಸತ್ತೋಗುತ್ತೆ. ಬಿಕಾಸ್ ಇಟ್ ಈಸ್ ಹಿಂದೂ ಗ್ರೋತ್ ರೇಟ್ ಅಂತ ಕರೆಯೋರು ಅದನ್ನು. ಆದರೆ ಇವತ್ತು IMF ಹೇಳುತ್ತೆ, ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆ ಅಂತಂದರೆ ಅದು ಇಂಡಿಯನ್ ಎಕಾನಮಿ. ಅವರು ಇವತ್ತು ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ, ಇನ್ನು ಕೆಲವೇ ವರ್ಷಗಳಲ್ಲಿ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗ್ತಾರೆ ಅಂತ ಹೇಳುವಾಗ ಎಲ್ಲೂ ಕೂಡ ಹಿಂದೂ ಗ್ರೋತ್ ರೇಟ್ ಅಂತ ಕರೆಯೋದಿಲ್ಲ. ಏನು ಮಜಾ ಇದೆ ನೋಡಿ. ಹಾಳಾಗುವಾಗ ಹಿಂದೂ ಗ್ರೋತ್ ರೇಟ್, ಆದರೆ ನಾವು ಅಭಿವೃದ್ಧಿ ಹೊಂದುತ್ತಾ ಇರುವಾಗ ಅದು ಹಿಂದೂ ಗ್ರೋತ್ ರೇಟ್ ಅಂತ ಕರಿಬೇಕು ಅಂತನೂ ಅನ್ಸೋದಿಲ್ಲ. ಯಾಕೆ ಹಿಂಗೆ? ಯಾಕೆ ಹೀಗೆ ಅಂತಂದರೆ, ಹಿಂದೂ ಅನ್ನೋದನ್ನ, ಭಾರತೀಯ ಅನ್ನೋದನ್ನ ಅತ್ಯಂತ ಕಳಪೆ ದರ್ಜೆಯಲ್ಲಿ ನೋಡಿ ಜಗತ್ತಿಗೆ ರೂಢಿಯಾಗೋಗಿದೆ. ಅವ್ರಿಗೆ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವರು ಚೈನಾದ ಗ್ರೋತನ್ನು ಸಹಿಸ್ಕೊಳ್ತಾರೆ. ಕಳೆದ 1 ದಶಕಗಳಿಂದ ಚೈನಾ ಎತ್ತರಕ್ಕೆ ಬೆಳೆದು ನಿಂತಿದೆ. ಇಡೀ ಜಗತ್ತಿಗೆ ಸವಾಲೊಡ್ಡಬಲ್ಲಂತ, ಚಾಲೆಂಜ್ ಕೊಡಬಲ್ಲಂತ ತಾಕತ್ತಲ್ಲಿ ಚೈನಾ ನಿಂತಿರೋದನ್ನ ಅಮೆರಿಕ ಸಹಿಸ್ಕೊಳ್ಳುತ್ತೆ, ಯುರೋಪ್ ಸಹಿಸ್ಕೊಳ್ಳುತ್ತೆ, ಒಪ್ಪಿಕೊಳ್ಳುತ್ತೆ ಅದನ್ನು. ಆದರೆ ಭಾರತ ಏನಾದರೂ ಆ ಸ್ಥಿತಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತಂದರೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಹಿಂದೂ ಬೆಳಿತಾನೆ ಅನ್ನೋದನ್ನು ಜಗತ್ತು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ತಯಾರೇ ಇಲ್ಲ. ಇವತ್ತು ಮಿಲಿಟರಿ ಪವರ್ ಜಗತ್ನಲ್ಲಿ ಯಾರದು ದೊಡ್ಡದ್ದು ಅಂತ ಕೇಳಿದರೆ ಅಫ್ಕೋರ್ಸ್ ಅಮೆರಿಕ, ಚೈನಾದ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತು ಜನವರಿ 26ರ ನಮ್ಮ ಪರೇಡ್ನಲ್ಲಿ ಭಾರತದ ಮಿಲಿಟರಿ ಶಕ್ತಿಯನ್ನು ವಿಶೇಷವಾಗಿ ಪ್ರದರ್ಶಿಸಲಾಗಿದೆ. ಇವತ್ತು ಎಂಥ ಮಿಲಿಟರಿ ಶಕ್ತಿಯ ಪ್ರದರ್ಶನಗೊಂಡಿದೆ ಅಂತಂದರೆ ಇಡೀ ಜಗತ್ತು ಭಾರತದ ಕುರಿತಂತೆ ಯೋಚನೆ ಮಾಡುವಾಗ ಸುಲಭ ಸಾಧ್ಯ ಇಲ್ಲ. ಇವತ್ತು ನಾವು 1971ನಲ್ಲಿ ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಿದಾಗ, ಪಾಕಿಸ್ತಾನವನ್ನು ಎರಡು ಪೀಸ್ ಮಾಡುವಾಗ ಅಥವಾ ಹೊಸ ಬಾಂಗ್ಲಾದೇಶವನ್ನು ಸೃಷ್ಟಿಸುವಾಗ ಯುದ್ಧ ಮಾಡಿದ್ವಲ್ಲ, 16 ದಿನಗಳಲ್ಲಿ ಯುದ್ಧ ಮುಗಿಸಿದ್ವಿ. ನಾನು ಆ ಯುದ್ಧದ ಕಥೆ ಓದುವಾಗೆಲ್ಲ ನನಗನ್ಸುತ್ತೆ, ಇದಕ್ಕಿಂತ ಕಡಿಮೆ ದಿನದಲ್ಲಿ ಪಾಕಿಸ್ತಾನವನ್ನು ಮುಗಿಸ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಮ್ಮ ಕಣ್ಣೆದುರಿಗೆ ಆಪರೇಷನ್ ಸಿಂಧೂರ್ ನಡೀತು. 4 ದಿನದಲ್ಲಿ ಪಾಕಿಸ್ತಾನ ಸೈಲೆಂಟ್ ಆಯಿತು, ಗೋಗರಿತು ಪಾಕಿಸ್ತಾನ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ. ಅಂದರೆ ಹೊಸ ಭಾರತದ ಮಿಲಿಟರಿ ಸ್ಟ್ರೆಂತ್ ಹಿಂಗಿದೆ. ಆಸಿಮ್ ಮುನೀರ್ ಪಾಕಿಸ್ತಾನದ CDS ಆದ ಯುದ್ಧದ ನಂತರ. ನಂಗೆ ಗೊತ್ತಿಲ್ಲ, ಈ ಥರ ಅವಮಾನಿತನಾಗಿ ಯುದ್ಧದಲ್ಲಿ ಸೋತ ನಂತರ ಯಾರಾದರೂ ಪ್ರಮೋಷನ್ಗೊಳಗಾಗ್ತಾರೆ ಅಂದರೆ ಅದು ಪಾಕಿಸ್ತಾನದಲ್ಲಿ ಮಾತ್ರ ಸಾಧ್ಯ. ಆದರೆ ಬಹಳ ಜನರಿಗೆ ಗೊತ್ತಿಲ್ಲ, ಯುದ್ಧ ನಡೆಯುವಾಗ ಅದಕ್ಕೆ ಬೇಕಾಗಿರುವ ಪೂರಕ ಮಾಹಿತಿ ಇವತ್ತು ಹೊರಗೆ ಬರ್ತಿದೆ. ಯುದ್ಧ ನಡೆಯುವಾಗ ಮಿಲಿಟರಿ ಪ್ರಮುಖರನ್ನು ಆತ ಕರ್ಕೊಂಡು, ಬನ್ನಿ ನಾವೆಲ್ಲರೂ ಬಂಕರಿಗೆ ಹೋಗೋಣ, ಭಾರತ ನಮ್ಮ ಮೇಲೆ ತೀವ್ರತರವಾಗಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ ಯುದ್ಧದ ನಾಯಕನಾಗಬೇಕಾಗಿದ್ದವನು ಭಾರತದ ಕ್ಷಿಪಣಿ ದಾಳಿಗೆ ಹೆದರಿ ಬಂಕರ್ನೊಳಗೆ ಅಡಗಿ ಕೂತಿದ್ದ ಅವನು CDS. ಭಾರತದ ಮಿಲಿಟರಿ ಸ್ಟ್ರೆಂತ್ ಹಂಗಿದೆ ಇವತ್ತು.
ಮಿಲಿಟರಿ ಸ್ಟ್ರೆಂತ್ ಹೆಂಗಿದೆ ಇವತ್ತು ಭಾರತದ್ದು ಅಂತಂದರೆ, ಒಂದು ಕಾಲದಲ್ಲಿ ಹೇಳ್ತಿದ್ರಲ್ಲ, ಹಿಂದೂ ಆತ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದ ಹೇಡಿ ಅಂತ ಕರೀತಿದ್ರಲ್ಲ, ಇವತ್ತು ಭಾರತ ಹೆಂಗಿದೆ ಗೊತ್ತಾ? ಪ್ರಿಸೈಸ್ ಅಟ್ಯಾಕ್ ಮಾಡಬಲ್ಲಂಥ ಸಾಮರ್ಥ್ಯ ಜಗತ್ತಿನಲ್ಲಿ ಕೆಲವೇ ರಾಷ್ಟ್ರಗಳಿಗಿದೆ. ಅಮೆರಿಕ ಪ್ರಿಸೈಸ್ ಅಟ್ಯಾಕ್ ಮಾಡಬಲ್ಲದು. ಚೈನಾ ಮಾಡ್ತೀನಿ ಅಂತ ಹೇಳ್ಕೊಳ್ಳುತ್ತೆ, ಇದುವರೆಗೂ ಪ್ರದರ್ಶನ ಮಾಡಲಿಲ್ಲ. ಇಸ್ರೇಲ್ ಮಾಡ್ತು, ಇರಾನಿನ ಮೇಲೆ ಅಟ್ಯಾಕ್ ಮಾಡ್ತು. ಯಾವ ಥರ ಅಂತಂದರೆ, ಮಲ್ಕೊಂಡಿದ್ದ ಕೋಣೆಗೆ ನುಗ್ಗಿ ಹೊಡೆಯುವಂಥ, ದೂರದಿಂದ ಅಟ್ಯಾಕ್ ಮಾಡಿದ್ದ ಮಿಸೈಲ್ ಅವನು ಕೋಣೆಗೆ ನುಗ್ಗಿ ಹೊಡೆಯುವಂಥ ಒಂದು ಸಾಮರ್ಥ್ಯವನ್ನು ಇಸ್ರೇಲ್ ಪ್ರದರ್ಶನ ಮಾಡಿತು. ಈ ಥರದ ಪ್ರಿಸೈಸ್ ಅಟ್ಯಾಕ್ನ ಸಾಮರ್ಥ್ಯ ಈ ಕೆಲವು ರಾಷ್ಟ್ರಗಳಿಗೆ ಬಿಟ್ಟರೆ, ನಂತರ ಈ ರಾಷ್ಟ್ರಕ್ಕಿರೋದು ಭಾರತಕ್ಕೆ ಮಾತ್ರ. ನನ್ನ ರಾಷ್ಟ್ರದ ಸಾಮರ್ಥ್ಯ ಅದು. ಇವತ್ತು ಹಿಂದೂ ಹೇಡಿಯಾಗಿ ಇಲ್ಲ, ಇವತ್ತು ಹಿಂದೂ ಸಮರ್ಥಶೀಲನಾಗಿದ್ದಾನೆ. ಇವತ್ತು ಹಿಂದೂ ಏನನ್ನು ಬೇಕಿದ್ರೂ ಎದುರಿಸಬಲ್ಲಂಥ ಸಾಮರ್ಥ್ಯವನ್ನು ತೋರ್ತಿದ್ದಾನೆ. ಹಾಗಂತ ಬರೀ ಮಿಲಿಟರಿ ಪವರ್ನ ಬಗ್ಗೆ ನಾನು ಮಾತನಾಡ್ತಿಲ್ಲ. ಇವತ್ತು ಭಾರತ ಹೇಗಿದೆ ಅಂತಂದರೆ, ಇನ್ನೋವೇಷನ್ ವರ್ಲ್ಡ್ನಲ್ಲಿ ಇವತ್ತು ಭಾರತವನ್ನು ಸುಲಭಕ್ಕೆ ನೀವು ಕಡೆಗಣಿಸ್ಲಿಕ್ಕಾಗೋದಿಲ್ಲ. ಸ್ಟಾರ್ಟಪ್ ಹಬ್ ಆಗಿ ಇವತ್ತು ಭಾರತ ರೂಪುಗೊಳ್ತಿದೆ. ಅಮೇರಿಕಾ ಮತ್ತು ಚೈನಾ ಬಿಟ್ಟರೆ ಮೂರನೇ ರಾಷ್ಟ್ರ ಸ್ಟಾರ್ಟಪ್ ಹಬ್ ಯಾವುದಾದ್ರೂ ಆಗ್ತಾ ಇದೆ ಅಂತಂದರೆ ಅದು ಭಾರತ ಅಂತ ಗೌರವಿಸಲ್ಪಡ್ತಿದೆ. ನಾನು ಇಂಜಿನಿಯರಿಂಗ್ ಮಾಡುವಾಗ ನನಗೆ ಯಾರಾದರೂ ಕೇಳಿದರೆ, ನೀನು ಏನು ಮಾಡ್ತೀಯಾ ಇಂಜಿನಿಯರಿಂಗ್ ಮುಗಿದ ಮೇಲೆ ಅಂತಂದರೆ, ನಾನು ತುಂಬ ಧೈರ್ಯವಾಗಿ ಹೇಳ್ತಿದ್ದೆ, ಇಂಜಿನಿಯರಿಂಗ್ ಮುಗಿದ ತಕ್ಷಣ ಇನ್ಫೋಸಿಸಲ್ಲಿ ಕೆಲಸಕ್ಕೆ ಹೋಗಬೇಕು ಅಂತ. ದಟ್ ವಾಸ್ ಆರ್ ಡ್ರೀಮ್. ಇಂಜಿನಿಯರಿಂಗ್ ಮುಗಿದ ತಕ್ಷಣ GE ಕಾರ್ಪೊರೇಷನಲ್ಲಿ ಕೆಲಸ ಸಿಕ್ಬಿಟ್ರೆ ಸಾಕು ಅಂತ, ವಿಪ್ರೋದಲ್ಲಿ ಕೆಲಸ ಸಿಕ್ಕಿದ್ರೆ ಸಾಕು ಅಂತ, ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಕೆಲಸ ಸಿಕ್ಕಿದ್ರೆ ಜೀವನ ಮುಗೀತು ಅಂತ. ಕಳೆದ 10 ವರ್ಷಗಳಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳೋರು ಸಿಗೋದು ಕಡಿಮೆ ಆಗಿದೆ. ನೀನೇನು ಮಾಡ್ತೀಯಾ ಅಂತ ಕೇಳಿದರೆ, ನಾನು ಇಂಜಿನಿಯರಿಂಗ್ ಮುಗಿಯುವಷ್ಟೊತ್ತಿಗೆ ನಾನೊಂದು ಸ್ಟಾರ್ಟಪ್ ಕಂಪನಿ ಶುರು ಮಾಡ್ತೀನಿ ಅಂತ ಸ್ಟಾರ್ಟಪ್ನ ಕುರಿತಂತೆ ಮಾತನಾಡುವ ಹೊಸ ಪೀಳಿಗೆಯನ್ನು ಸೃಷ್ಟಿ ಮಾಡಲಿಕ್ಕಾಗಿದೆ. ಮಿತ್ರ, ಸ್ಟಾರ್ಟಪ್ಗಳು ಆರ್ಡಿನರಿ ಅಲ್ಲ. ಯಾವ ಬೆಂಗಳೂರಿನಲ್ಲಿ ನಾವು ಕೂತಿದ್ದೀವೋ ಆ ಬೆಂಗಳೂರಿನ ಒಂದು ಸ್ಟಾರ್ಟಪ್ ಕಂಪನಿ ಸ್ಕೈ ಸ್ಟ್ರೈಕರ್ ಡ್ರೋನ್ ತಯಾರು ಮಾಡ್ತಾರೆ. ಈ ಬಾರಿ ಪಾಕಿಸ್ತಾನದೊಂದಿಗೆ ಯುದ್ಧ ನಡೆದಾಗ ಹೈಯೆಸ್ಟ್ ಡ್ರೋನ್ ಏನು ಯೂಸ್ ಆಯಿತು, ಅದು ನಮ್ಮ ಬೆಂಗಳೂರಿನ ಹುಡುಗರು ಡಿಸೈನ್ ಮಾಡಿದ ಡ್ರೋನ್ಗಳು. ಖುಷಿ ಪಡಬೇಕಾಗಿರುವಂಥ ಸಂಗತಿ ಅಲ್ವೇನು? ಅಂದರೆ ಭಾರತ ಇನ್ನೋವೇಷನ್ ಹಬ್ ಆಗಿ ನಿಂತಿದೆ. ಅದೇ ಭಾಳ ಜನರಿಗೆ ಹೊಟ್ಟೆ ಉರಿಯೋದು. ಭಾರತವನ್ನು ನಾವು ಹಾಗೇ ಬಿಟ್ಟುಬಿಟ್ರೆ ಭಾರತಕ್ಕೆ ಜಗತ್ತನ್ನು ರೂಲ್ ಮಾಡಬಲ್ಲಂಥ ಎಲ್ಲ ಸಾಮರ್ಥ್ಯವೂ ಸಹಜವಾಗಿದೆ ಅಂತ. ಭಾರತ ಇವತ್ತು ತನ್ನ ಪರಂಪರೆಗೆ ವಾಪಸ್ ಕೂಡ ಮರಳುವಂಥದ್ದನ್ನು ತೋರಿಸ್ತಿದೆ. ಇಸ್ರೇಲ್ ಬಗ್ಗೆ ನಾನು ಪುಸ್ತಕ ಓದುವಾಗಲೆಲ್ಲ ನನಗೆ ಆಶ್ಚರ್ಯ ಅನ್ನಿಸ್ತಿತ್ತು. ಯಾಕೆ ಗೊತ್ತೇನು? 2000 ವರ್ಷಗಳ ನಂತರ ಬಹುಶಃ ನಮ್ಮಲ್ಲಿ ಕುಳಿತಿರುವ ಪ್ರತಿಯೊಬ್ಬರೂ ಕೂಡ ಇದನ್ನು ಸೀರಿಯಸ್ ಆಗಿ ಕೇಳಬೇಕು. 2000 ವರ್ಷಗಳ ನಂತರ ತಮ್ಮ ಮೂಲ ನೆಲೆಯಿಂದ ತಮ್ಮ ಯಹೂದ್ಯರು ಅವ್ರನ್ನ ಓಡಿಸಲಾಗಿತ್ತು. ಎಲ್ಲೆಲ್ಲಿ ಹೋಗಿದ್ರೋ ಅಲ್ಲಿ ಪ್ರತಿ ವರ್ಷ ತಮ್ಮ ಮಕ್ಕಳ ಬರ್ತ್ಡೇ ಆಚರಣೆ ಮಾಡುವಾಗ ಅವರು ಬರ್ತ್ಡೇಗೆ ಸೆಲೆಬ್ರೇಟ್ ಮಾಡ್ತಾ ಚಪ್ಪಾಳೆ ತಟ್ಟು ಹೇಳ್ತಿದ್ರಂತೆ, ಮಗು ಈ ವರ್ಷ ಅಷ್ಟೇ ಇಲ್ಲಿನ ಬರ್ಡೇ, ಮುಂದಿನ ವರ್ಷ ಇಸ್ರೇಲಲ್ಲಿ ಅಂತ. ಮುಂದಿನ ವರ್ಷ ಇಸ್ರೇಲಲ್ಲಿ, ಮುಂದಿನ ವರ್ಷ ಇಸ್ರೇಲಲ್ಲಿ, ಮುಂದಿನ ವರ್ಷ ಇಸ್ರೇಲಲ್ಲಿ ಅಂತ ಎಷ್ಟು ವರ್ಷ ಹೇಳ್ಕೊಂಡು ಬಂದಿರೋದು? ಫಾರ್ 2000 years. 2000 ವರ್ಷಗಳ ನಂತರ ಫೈನಲಿ ಇಸ್ರೇಲಿಗೆ ವಾಪಸ್ ಬಂದು ತಮ್ಮ ಭೂಮಿಯನ್ನು ಮರಳಿ ಪಡ್ಕೊಂಡು ಇನ್ನೀ ಇಸ್ರೇಲ್ನ ಕಳ್ಕೊಳ್ಳೋದಿಲ್ಲ ಅಂತ ಅವ್ರು ಹಠ ಹಿಡಿದು ನಿಂತರಲ್ಲ, ನಂಗೆ ಅದನ್ನು ಕೇಳುವಾಗಲೆಲ್ಲ ಯಾವಾಗಲೂ ರೋಮಾಂಚನ. ಇವತ್ತು ನನಗನ್ಸುತ್ತೆ, ಇಸ್ರೇಲ್ನವರು ಭೂಮಿಯನ್ನು ಪಡ್ಕೊಳ್ಳಕ್ಕೆ ಇಷ್ಟು ಒದ್ದಾಡಿದ್ರು, ನಾವು ಒಂದು ಮಂದಿರವನ್ನು 500 ವರ್ಷಗಳ ನಂತರ ವಾಪಸ್ ತಗೊಂಡು ಪುನರ್ ನಿರ್ಮಾಣ ಮಾಡಿದ್ದೀವಿ. ನಮ್ಮ ಪರಂಪರೆ ಏನೂ ಕಡಿಮೆ ಅಲ್ಲ ಅಂತ. ನಾವೊಂದು ಮಂದಿರವನ್ನು ಹೇಗೆ ಪುನರ್ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅಂತಂದರೆ 500 ವರ್ಷಗಳ ಕಾಲ ಮರಿದೆ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟು ಬಂದಿದ್ದೀವಿ. ನಾವು ನಮ್ಮ ಮನೇಲಿ ಮಕ್ಕಳಿಗೆ ರಾಮ ಅಂತ ಹೆಸರಿಟ್ಟಿದ್ದೀವಿ, ಸೀತಾರಾಮ ಅಂತ ಇಟ್ಟಿದ್ದೀವಿ. ರಾಮನದ್ದೇ 108 ಹೆಸರುಗಳನ್ನು ಭಿನ್ನ ಭಿನ್ನ ಸ್ವರೂಪದಲ್ಲಿಟ್ಟು, ಮಗು ಈ ರಾಮ ಹುಟ್ಟಿದ ಅಯೋಧ್ಯೆಯಲ್ಲಿ, ಅಲ್ಲೊಂದು ಮಂದಿರ ಇತ್ತು ನಮ್ಮದು, ವಾಪಸ್ ತಗೋಬೇಕು ಅಂತ ಕನಸು ಕಟ್ಟಿ 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 ಆಫ್ಟರ್ 500 years ಅದನ್ನು ತಗೊಂಬಂದಿದ್ದೀವಿ. ಇವತ್ತಿನ ಜೆನ್ಜಿ ನೇಪಾಳದಲ್ಲಿ ಜೆನ್ಜಿ ಪ್ರತಿಭಟನೆ ಮಾಡುತ್ತೆ, ಶ್ರೀಲಂಕಾದಲ್ಲಿ ಜೆನ್ಜಿ ಬೀದಿಗೆ ಬರುತ್ತೆ, ವೆನಿಜುಯಾಲಾದಲ್ಲಿ ಜೆನ್ಜಿ ಬೀದಿಗೆ ಬರುತ್ತೆ. ಅವರೆಲ್ಲ ಬೀದಿಗೆ ಬಂದು ತಾವು ಸರ್ಕಾರವನ್ನು ಉರುಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದರೆ, ನಮ್ಮ ಜೆನ್ಜಿ ಭಜನ್ ಕ್ಲಬ್ಗೆ ಸೇರಿಕೊಂಡು ಭಜನ್ ಮಾಡೋದಕ್ಕೆ ಹೊಸ ಸ್ವರೂಪದಲ್ಲಿ ತಮ್ಮಂತ ವಣಿಗೊಳಿಸಿಕೊಳ್ತಿದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ದೋ ಜೆನ್ಜಿ ಕುರಿತಂತೆ ನನ್ನದೇ ಆದ ಕೆಲವೊಂದು ರಿಸರ್ವೇಷನ್ಸ್ ಇದ್ದರೂ ಕೂಡ ಒಂದು ಹೊಸ ಪರಿವರ್ತನೆಯ ಅಲೆ ಬರ್ತಾ ಇದೆಯಲ್ಲ, ವಿತೌಟ್ ಅವರ್ ನಾಲೆಡ್ಜ್. ನಾವು ಯಾರೂ ಪ್ರಯತ್ನ ಪಟ್ಟಿಲ್ಲ ರೀ ಇದಕ್ಕೆ. ನನಗೆ ಗೊತ್ತಿದೆ, ಇಲ್ಲಿರುವಂಥ ಬಹುತೇಕ ತಂದೆ ತಾಯಂದರು ತಮ್ಮ ಮಕ್ಕಳಿಗೆ ಏನು ಹೇಳಿದ್ದಾರೆ ಅಂತಂದರೆ, ಮಗು ನೀನು ಬೆಳೆದ ಮೇಲೆ ATM ಆದರೆ ಸಾಕು ಅಂತ.
ಎನಿ ಟೈಮ್ ಮನಿ, ಯಾವಾಗ ಕಾರ್ಡ್ ಸ್ವೈಪ್ ಮಾಡಿದ್ರು ದುಡ್ಡು ಕೊಡೋಂಗಿದ್ರೆ ಸಾಕು ಅಂತಾನೆ ಬೆಳೆಸಿರೋದು. ಅದರ ನಡುವೆ ಆ ಮಕ್ಕಳು ತಮ್ಮ ಟೇಸ್ಟನ್ನು ಚೇಂಜ್ ಮಾಡಿಕೊಂಡು ನಿಧಾನವಾಗಿ ಈ ಭಾರತೀಯ ಪರಂಪರೆಯನ್ನು ಹುಡ್ಕೊಂಡು ಹೋಗುವಂಥ ಈ ವ್ಯವಸ್ಥೆ ಇದೆಯಲ್ಲ, ಬಹಳ ಅದ್ಭುತವಾದ್ದು ಅಂತ. ಅದಕ್ಕೆ ನಾನು ಹೇಳೋದು, ಭಾರತ ತನಗೆ ತಾನು ಒಂದು ಅದ್ಭುತವಾಗಿರುವಂಥ ಚೌಕಟ್ಟನ್ನು ಹಾಕ್ಕೊಂಡಿದೆ. ಈಗ ಈ ಚೌಕಟ್ಟನ್ನು ದಾಟಿ ಒಳಗೆ ಬರೋದು ಎಲ್ರಿಗೂ ಸುಲಭ ಇಲ್ಲ. ಆದರೆ ಒಳಗಿಂದೊಳಗೆ ಭಾರತ ಎಷ್ಟು ವೀಕ್ ಆಗ್ತಾ ಇದೆ ಅಂತಂದರೆ, ನಮಗೆ ಅರಿವಿಲ್ಲದಂತೆ ಇಂಪ್ಲೋಡ್ ಆಗುವಂಥ ಸಾಧ್ಯತೆ ಇದೆ ಅಂತ. ಹೆಂಗೆ ಇಂಪ್ಲೋಡ್ ಆಗ್ತೀವಿ? ದೊಡ್ಡ ಪ್ರಶ್ನೆ ಇರೋದಲ್ಲಿ. ಭಾಳ ಹಿಂದೆ ಜನರಲ್ ವಿ ಕೆ ಸಿಂಗ್ ಒಂದು ಮಾತನ್ನು ಹೇಳಿದರು. ಭಾರತ 2.5 ಫ್ರಂಟ್ನಲ್ಲಿ ವಾರನ್ನು ಫೇಸ್ ಮಾಡಬೇಕಾಗಿದೆ ಅಂತ. ವಿ ನೋ ದ 2 ಫ್ರಂಟ್ಸ್, ಒಂದು ಪಾಕಿಸ್ತಾನ ಮತ್ತೊಂದು ಚೀನಾ, 2 ಫ್ರಂಟಲ್ಲಿ ವಾರ್ ಫೇಸ್ ಮಾಡ್ತೀವಿ. ಬಟ್ ಹಿ ಯೂಸ್ ದ ವರ್ಡ್ 2.5 ಫ್ರಂಟ್. ಏನು 2.5 ಫ್ರಂಟ್ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಈ 0.5 ಫ್ರಂಟ್ ಇದೆಯಲ್ಲ, ಇದು ಹೊರಗಡೆದಲ್ಲ, ಒಳಗಡೆ ಇರೋದೇ 0.5 ಫ್ರಂಟು ಅಂತ. ಈ 0.5 ಫ್ರಂಟ್ ಎಷ್ಟು ಜೋರಾಗಿದೆ ಅಂತಂದರೆ, ಈ 0.5 ಫ್ರಂಟನ್ನು ಎದುರಿಸಲಿಕ್ಕೆ ನಾನು ನೀವು ಎಲ್ಲರೂ ಜೊತೆಯಾಗಿ ನಿಲ್ಲದೆ ಹೋದರೆ ಸಾಧ್ಯನೇ ಇಲ್ಲ ರೀ. ಆಮೇಲೆ ನೆನ್ಪಿಟ್ಕೊಳ್ಳಿ, ನಾವು ಜೊತೆಯಾಗಿ ನಿಂತಿದ್ದೀವಿ ಅಂತಂದ್ರೂ ಕೂಡ ನಾವು ಎಷ್ಟು ವೀಕೆಸ್ಟ್ ಫೋರ್ಸ್ ಅವ್ರ ಮುಂದೆ ಅಂತಂದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ರಾಜೀವ್ ಮಲ್ಹೋತ್ರಾ ತಮ್ಮ ಪುಸ್ತಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಯಾರಾದರೂ ಬಹಳ ಇಂಟ್ರೆಸ್ಟೆಡ್ ಇದ್ದರೆ ಅವರು ದಯಮಾಡಿ ಓದಬೇಕಾಗಿರುವಂಥ ಪುಸ್ತಕ ಸ್ನೇಕ್ಸ್ ಇನ್ ದ ಗಂಗಾ ಅಂತ. ಗಂಗೆಯೊಳಗೆ ಬಂದಿರುವಂಥ ವಿಷಸರ್ಪಗಳ ಕುರಿತಂತೆ ಅವರು ಬರೀತಾರೆ. ಈ ವಿಷಸರ್ಪಗಳು ಹೆಂಗಿವೆ ಅಂತಂದರೆ, ಎಲ್ಲೋ ದೂರದ ಅಮೇರಿಕಾದಲ್ಲೋ, ಎಲ್ಲೋ ಪಾಕಿಸ್ತಾನದಲ್ಲೋ, ಎಲ್ಲೋ ಇಂಗ್ಲೆಂಡಲ್ಲೋ, ಎಲ್ಲೋ ಚೈನಾದಲ್ಲೋ ಇಲ್ಲ, ನಮ್ಮ ಪಕ್ಕದಲ್ಲೇ ಕೂತ್ಬಿಟ್ಟಿದ್ದಾರೆ. ಇವರು ಎಷ್ಟರ ಮಟ್ಟಿಗೆ ಇನ್ಫಿಲ್ಟ್ರೇಟ್ ಮಾಡಿದ್ದಾರೆ ಅಂತಂದರೆ, ಅವ್ರನ್ನ ಡೀಪ್ ಸ್ಟೇಟ್ ಅಂತ ಅವ್ರು ಏನು ಕರೀತಾರೆ, ಈ ಡೀಪ್ ಸ್ಟೇಟ್ ಎಷ್ಟರ ಮಟ್ಟಿಗೆ ಇನ್ಫಿಲ್ಟ್ರೇಟ್ ಆಗಿ ಕೂತಿದೆ ಅಂತಂದರೆ, ನಮ್ಮ ಯೂನಿವರ್ಸಿಟಿಗಳಲ್ಲಿ ಬಂದು ಕೂತಿದ್ದಾರೆ ಈ ಸ್ನೇಕಗಳು. ನಮ್ಮದೇ ಯೂನಿವರ್ಸಿಟಿಗಳಲ್ಲಿ ಕೂತ್ಕೊಂಡು ನನ್ನ ದೇಶದ ಕುರಿತಂತೆಯೇ ವಿಷವನ್ನು ಬಿತ್ತುವ ಕೆಲಸವನ್ನು ಮಾಡ್ತಿದ್ದಾರೆ. ಹಮ್ ಲೇಕೆ ರಹೇಂಗೆ ಆಜಾದಿ. ಯಾವುದರಿಂದ ಆಜಾದಿ? ನಾವು ಭಾರತದ ಈ ಚಿಂತನೆಗಳಿಂದ ಆಜಾದಿ ತೆಗೆದುಕೊಳ್ತೀವಿ ಅಂತ ಹೇಳೋರು ನಮ್ಮ ಯೂನಿವರ್ಸಿಟಿಗಳಲ್ಲಿದ್ದಾರೆ. ಭಾರತದಿಂದ ಕಿತ್ಕೊಂಡು ಹೋಗ್ತೀವಿ ಅಂತ ಹೇಳೋರು ಯೂನಿವರ್ಸಿಟಿಗಳಲ್ಲಿದ್ದಾರೆ. ಈ ಯೂನಿವರ್ಸಿಟಿಗಳಿಂದ ಹೊರಗೆ ಬಂದವ್ರು ಏನು ಹೇಳ್ತಾರೆ ಗೊತ್ತಾ? ಉತ್ತರ ಭಾರತ ಬೇರೆ, ದಕ್ಷಿಣ ಭಾರತ ಬೇರೆ ಅಂತ ಡಿವೈಡ್ ಮಾಡ್ತಾರೆ. ನಾನು ಒಂದು ಪೋಸ್ಟನ್ನು ನಾನು ಇದನ್ನು ಪೊಲಿಟಿಕಲ್ ಮಾಡಲಿಕ್ಕೆ ಇಚ್ಛೆ ಪಡಲ್ಲ, ಬಟ್ ಸ್ಟಿಲ್ ನೀವು ವಾಪಸ್ ಒಂದು ನೆನಪಿಸ್ಕೊಳ್ಳಿ, ಹೆಂಗೆ ಡಿವೈಡ್ ಮಾಡ್ಬೋದು, ಭಾರತನ ಸಲೀಸಾಗಿ ಮಾಡ್ಬೋದು ಅಂತ. ಎಲೆಕ್ಷನಲ್ಲಿ ತಮಿಳ್ನಾಡಿನಲ್ಲಿ ಭಾಜಪ ಸೋಲ್ತು. ನರೇಂದ್ರ ಮೋದಿಯವರ ಒಟ್ಟಾರೆ ಪ್ರಯತ್ನದ ನಂತರವೂ ಸೋತಾಗ ತಮಿಳ್ನಾಡಿನ ಕೆಲವು ಲೀಡರ್ಸ್ಗಳು ಏನು ಬರೆದ್ರು ಗೊತ್ತಾ? ಸೌತ್ ರಿಜೆಕ್ಟ್ಸ್ BJP ಅಂತ ಬರೆದ್ರು. ಫೈನ್, ಸೌತ್ ರಿಜೆಕ್ಟ್ಸ್ BJP ಯಾಕೆ? ಯು ಕ್ಯಾನ್ ಸೇ ತಮಿಳ್ನಾಡು ರಿಜೆಕ್ಟ್ಸ್ BJP. ಸೌತ್ ರಿಜೆಕ್ಟ್ಸ್ BJP ಅಂತಂದರೆ ಅರ್ಥ ಏನು ಗೊತ್ತಾ? ಸೌತ್ ಬೇರೆ, ನಾರ್ತ್ ಬೇರೆ. ಯು ಆರ್ ನಾರ್ತ್ ಇಂಡಿಯನ್ ಪಾರ್ಟಿ, ಸೌತ್ ಇಂಡಿಯಾ ಬೇರೆ ಅಂತ ಎಷ್ಟು ಸಲೀಸಾಗಿ ಡಿವೈಡ್ ಮಾಡಿಬಿಟ್ರು. ಎಷ್ಟು ಸಲೀಸಾಗಿ ಇವರು ಡಿವೈಡ್ ಮಾಡಿದ್ರು ಅಂತಂದರೆ, ಅವ್ರು ಹೇಳಿದರು ನಾರ್ತ್ನವರೆಲ್ಲ ಹಿಂದಿ ವಾಲಾಗಳು, ಸೌತ್ನವ್ರು ನಮ್ದು ಬೇರೆ ಭಾಷೆ, ನಾವು ಕನ್ನಡಿಗರು ಅಂತ, ನಾವು ತಮಿಳರು ಅಂತ, ನಾವು ಮಲಯಾಳಿಗಳು ಅಂತ. ಈ ಡಿವಿಷನ್ ಎಷ್ಟು ಡೀಪ್ ರೂಟ್ ಆಗಿದೆ ಅಂತಂದರೆ, ನಮಗೆ ಗೊತ್ತಿಲ್ಲದಂತೆ ಒಳಗೆ ತುಂಬ ಗಂಭೀರವಾಗಿ ಸೇರಿಕೊಳ್ಳುತ್ತೆ. ಈಗ ನಮಗೆ ಮಾತನಾಡುವಾಗ ಅನಿಸುತ್ತೆ, ಕರೆಕ್ಟ್, ನಾವು ಕನ್ನಡಿಗರು, ಅವ್ರು ಹಿಂದಿಗೂ ವಾಲಾಗಳು ಅಂತ ಡಿವೈಡ್ ಮಾಡಬಾರ್ದು, ನಾವೆಲ್ಲರೂ ಒಂದು ಅಂತ ಹೇಳಬೇಕು ಅಂತ. ಅದೇ ಆಧಾರದ ವಾದವನ್ನು ನಾನು ಮುಂದುವರಿಸಿ ಹೇಳೋದು, ನಾನು ಜೈನ, ನೀನು ಹಿಂದೂ ಅಂತ ಡಿವೈಡ್ ಮಾಡಬಾರ್ದು, ನಾವೆಲ್ಲರೂ ಒಂದೇ ಅಂತ ಭಾವಿಸುವಂಥ ಅಗತ್ಯ ಇದೆ. ಇಲ್ಲದೆ ಹೋದರೆ ಈ ಡೀಪ್ ಸ್ಟೇಟ್ ನಮ್ಮನ್ನು ಒಡೆದಾಕ್ಬಿಡುತ್ತೆ, ನಮ್ಮನ್ನು ಸೆಪರೇಟ್ ಮಾಡುತ್ತೆ. ನಾವು ಸೆಪರೇಟ್ ಆದಾಗ ವೀಕೆಸ್ಟ್ ಫೋರ್ಸ್. ನಾವು ಒಟ್ಟಾಗಿದ್ದಾಗ ಮಾತ್ರ ಸ್ಟ್ರಾಂಗ್ ಫೋರ್ಸ್ ಅನ್ನೋದನ್ನು ಮರಿಬೇಡಿ ಅಂತ. ಎಷ್ಟರ ಮಟ್ಟಿಗೆ ನಮ್ಮ ಯೂನಿವರ್ಸಿಟಿಯ ಥಾಟ್ ಪ್ರಾಸೆಸ್ಸು ಇಷ್ಟು ಗಬ್ಬೆದ್ದು ಹೋಗಿದೆ ಅಂತಂದರೆ, ಈ ಯೂನಿವರ್ಸಿಟಿಯಿಂದ ಬರುವಂಥ ಹಿಸ್ಟಾರಿಯನ್ಸ್ಗಳು ಭಾರತದ ಹಿಸ್ಟರಿಯನ್ನು ತಮ್ಮ ಮೂಗಿನ ನೇರಕ್ಕೆ ಮಾತನಾಡ್ತಾರೆ. ನಾನೊಂದು ಘಟನೆ ಉಲ್ಲೇಖ ಮಾಡ್ತೀನಿ ನಿಮಗೆ, ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಘಟನೆ. ರಾಮ ಮಂದಿರದ ಕುರಿತಂತೆ ಚರ್ಚೆ ಕೋರ್ಟ್ನಲ್ಲಿ ನಡೀತಾ ಇತ್ತು, ಸುದೀರ್ಘವಾದ ಚರ್ಚೆ ಅದು. ಆಗ ಎದುರುವಾದಿಗಳು ಅವ್ರು ಏನು ಮಾಡಿದರು, ಒಂದು 4 ಜನ ಇತಿಹಾಸಕಾರರ ರಿಪೋರ್ಟನ್ನು ಮುಂದಿಟ್ಟರು ರಾಮ ಮಂದಿರದ ಕುರಿತಂತೆ. ಆ ರಿಪೋರ್ಟನ್ನು ಮುಂದಿಟ್ಕೊಂಡು ನೋಡಿದಾಗ ರಾಮ ಮಂದಿರದ ಕುರಿತಂತೆ ಇತಿಹಾಸಕಾರ ಹೇಳಿರುವಂಥ ಮಾತು, ರಾಮ ಮಂದಿರದಲ್ಲಿ ಮೂಲತಃ ರಾಮ ಮಂದಿರ ಇದ್ದಿದ್ದಕ್ಕೆ ಯಾವುದೇ ಕುರುಹು ಇಲ್ಲ,
ರಾಮ ಮಂದಿರ ಅಲ್ಲಿರಲಿಲ್ಲ, ಈ ಕಟ್ಟಡ ಬಹಳ ಹಿಂದಿನಿಂದ ಇತ್ತು ಅಂತೆಲ್ಲ ಬರೆದಿದ್ರು. ಅಚಾನಕಾಗಿ ಜಡ್ಜ್ ಒಂದು ಪ್ರಶ್ನೆ ಕೇಳಿದರು, ಈ ಇತಿಹಾಸಕಾರರು ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಇವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ ಓದಿದಾರಾ ಅಂತ. ಬಿಕಾಸ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿತ್ತು, ಈ ಕಟ್ಟಡ ಏನು ಉರುಳಿದೆ ಇದರ ಕೆಳಗಡೆ ಮಂದಿರದ ಅವಶೇಷಗಳಿರೋದು ನಿಜ, ಆದರೆ ಅದು ರಾಮ ಮಂದಿರದ್ದೇ ಅಂತ ಹೇಳಲಿಕ್ಕೆ ನಮಗೆ ಬರಲ್ಲ, ಬಟ್ ಮಂದಿರದ ಅವಶೇಷ ಇರೋದು ನಿಜ. ಇದನ್ನು ಓದಿದಾರಾ ಇವರು ಅಂತ. ಆನಂತರ ಹಿಸ್ಟಾರಿಯನ್ಸ್ಗಳನ್ನು ಕೇಳಿದರೆ, ಹಿಸ್ಟಾರಿಯನ್ಸ್ ಏನು ಹೇಳಿದರು, ಇಲ್ಲ ನಾವು ಆ ರಿಪೋರ್ಟನ್ನು ಓದಿಲ್ಲ, ನಂಬರ್ 1. ಎರಡನೇದು, 4 ಜನ ಹಿಸ್ಟಾರಿಯನ್ಸಲ್ಲಿ 2 ಹೇಳಿದರು ನಾವು ಅಯೋಧ್ಯೆಗೆ ಇದುವರೆಗೂ ಹೋಗೇ ಇಲ್ಲ ಅಂತ. ಇವರು ಎಲ್ಲಿವರೆಗೂ ಬಂದರು ಅಂತಂದರೆ, ನಮಗೆ ಸರ್ಕಾರ ಅಥವಾ ಈ ಕೆಲವು ಜನ ಕೇಳಿದರು ಅಯೋಧ್ಯೆ ಬಗ್ಗೆ ಅಭಿಪ್ರಾಯನ ಹೇಳಬೇಕು ಅಂತ, ನಾವು ಅಭಿಪ್ರಾಯವನ್ನು ಕೊಟ್ಟೆವು ಅಷ್ಟೇ, ಅದು ಅವರ ಒಪಿನಿಯನ್ ಅಷ್ಟೇ ಆಗಿತ್ತು, ಅದು ಹಿಸ್ಟರಿ ಆಗಿರಲಿಲ್ಲ. ಆದರೆ 7-8 ವರ್ಷಗಳ ಚರ್ಚೆ ವಾದ ಎಲ್ಲ ಇವರ ಒಪಿನಿಯನ್ ಆಧಾರದ ಮೇಲೆ ನಡೀತಿತ್ತಲ್ಲ, ಇದು ದೌರ್ಭಾಗ್ಯದ ಸಂಗತಿ. ಡೀಪ್ ಸ್ಟೇಟ್ ಭಾರತವನ್ನು ಹೀಗೆ ಇನ್ಫಿಲ್ಟ್ರೇಟ್ ಮಾಡ್ಕೂತಿದೆ. ಡೀಪ್ ಸ್ಟೇಟ್ ಭಾರತವನ್ನು ಹೇಗೆ ಇನ್ಫಿಲ್ಟ್ರೇಟ್ ಮಾಡಿದೆ ಅಂತಂದರೆ, ನಮ್ಮ ಮೀಡಿಯಾಗಳು ಎಷ್ಟರ ಮಟ್ಟಿಗೆ ಗೊತ್ತೇನು. ನಾನು ನಿಮಗೆ ನೇರವಾಗಿ ಹೇಳ್ಬೋದು ಅಂತಾದರೆ, ಧರ್ಮಸ್ಥಳದ ಇಶ್ಯೂ ನಡೀತು. ಧರ್ಮಸ್ಥಳದ ಇಶ್ಯೂ 1 ದಶಕಗಳ ಕಾಲ ನಡೀತು. ಯಾರೂ ಬಹಳ ಇಂಟ್ರೆಸ್ಟೆಡ್ ಆಗಿರಲಿಲ್ಲ, ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇತ್ತು, ಲೋಕಲ್ ಭಾಗದಲ್ಲಿತ್ತು. ಆದರೆ ಇದ್ದಕ್ಕಿದ್ದಂತೆ ಅದಕ್ಕೊಂದು ನ್ಯಾಷನಲ್ ರಂಗು ಕೊಡಬೇಕು ಅಂತ ಪ್ರಯತ್ನ ಶುರುವಾದಾಗ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ಕೆಲವು ಮಾಧ್ಯಮಗಳು ಎಷ್ಟು ಚೆನ್ನಾಗಿ ಇದನ್ನು ಪಿಕ್ ಮಾಡಿದ್ವು ಅಂತಂದರೆ, ಮಾಡಿ ಇಡೀ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡಿದ್ರು. 1 ಅಯೋಟ ಅಷ್ಟು ಪುರಾವೆ ಇರಲಿಲ್ಲ ಅವರ ಹತ್ರ. ಮಾಧ್ಯಮಗಳ ಬಳಿ 1 ಅಯೋಟ ಅಷ್ಟು ಪುರಾವೆ ಇಲ್ಲದೆ ಹೋದರೆ ಬರೆದ್ರು. ಇನ್ನೂ ಆಶ್ಚರ್ಯ ಹೇಳ್ತೀನಿ ಮಿತ್ರರೇ, ಇಂಟರ್ನ್ಯಾಷನಲ್ ಮೀಡಿಯಾ ಎಂಟರ್ ಮಾಡ್ತು. ಇಂಗ್ಲೆಂಡಿನ ಪತ್ರಿಕೆಗಳು ಧರ್ಮಸ್ಥಳದ ಬಗ್ಗೆ ಬರೆದವು, ಅಲ್ ಜಜೀರಾ ಧರ್ಮಸ್ಥಳದ ಬಗ್ಗೆ ಬರೆದು. ಹೆಂಗ್ರಿ, ಧರ್ಮಸ್ಥಳ ಅಂತ ಗೊತ್ತಿರೋದೇ ಅನುಮಾನ ಅವರಿಗೆ. ಯಾರು ಬರೆದ್ರು ಇದನ್ನ? ಆಯ್ತಪ್ಪ, ಧರ್ಮಸ್ಥಳದ ಬಗ್ಗೆ ಅವ್ರು ಬರೆದ್ರು ಸರಿ ಆಯಿತು, ಯಾರದೋ ಒಂದು ಪಕ್ಷ ಬರೆದ್ರು ಸರಿ. ಆದರೆ ಮುಂದೆ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದಲ್ಲ, 1 ರಿಪೋರ್ಟ್ ಆನಂತರ ಅಲ್ ಜಜೀರಾದಲ್ಲಿ ಬರಲಿಲ್ಲ, 1 ರಿಪೋರ್ಟ್ ಆನಂತರ BBC-ಯಲ್ಲಿ ಬರಲಿಲ್ಲ. ಯಾಕೆ? ಏನು ಷಡ್ಯಂತ್ರ ಇದು? ಹೇಗೆ ವ್ಯವಸ್ಥಿತವಾಗಿ ಒಂದು ಇಡೀ ಪರಂಪರೆಯನ್ನು ಧ್ವಂಸಗೊಳಿಸ್ಲಿಕ್ಕೋಸ್ಕರ ಎಲ್ಲ ಶಕ್ತಿಗಳು ಒಟ್ಟಾಗಿ ನಿಂತಿವೆ ಅಂತ. ನಾನು ಮತ್ತೂ ಮುಂದಕ್ಕೆ ಹೋಗ್ತೀನಿ, ಕಂಪನಿಗಳ ಹೆಸರು ಹೇಳೋದಿಲ್ಲ. ಜಗತ್ತಿನ ಕೆಲವು ಕಂಪನಿಗಳು ಭಾರತವನ್ನು ಬ್ರಿಟಲ್ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ. ಒಳಗಿಂದೊಳಗೆ ನಾವು ಯೂಸ್ ಮಾಡ್ತೀವಲ್ಲ ಫೇಸ್ಬುಕ್ಕು, ನಾವು ಯೂಸ್ ಮಾಡ್ತೀವಲ್ಲ ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ನೋಡ್ತಿರ್ತೀವಲ್ಲ, ನಾವು ಹೇಳಿದ್ದನ್ನು ಅವ್ರು ತೋರಿಸೋದಲ್ಲ ರೀ, ಅವ್ರು ಹೇಳಿದ್ದನ್ನು ಬಾಯಿ ಮುಚ್ಕೊಂಡು ನಾವು ನೋಡಬೇಕು ಅಷ್ಟೇ. ನಂಗೆ ಗೊತ್ತಿಲ್ಲ ನೀವು ಅರ್ಥ ಮಾಡ್ಕೊಳ್ತೀರೋ ಇಲ್ಲೋ ಹೇಳಿದ್ರೆ. ಕೆಲವು ವರ್ಷಗಳ ಹಿಂದೆ, ಪ್ರಾಬಬಲಿ 1-2 ವರ್ಷಗಳ ಹಿಂದೆ, ನಾನು ಇನ್ಸ್ಟಾದಲ್ಲಿ ತುಂಬ ರೀಲ್ ನೋಡ್ತಿದ್ದೆ. ಅಭಿ ಮತ್ತು ನೀವು ಅಂತ 2 ಬರೋರು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ರೀಲ್ ಮಾಡ್ತಿದ್ರು. ಈ ದೇಶದ ಕೆಲವು ಅಪರೂಪದ ಸಂಗತಿಗಳನ್ನು ತೋರಿಸ್ತಿದ್ರು, ಏನಾದರೂ ಒಳ್ಳೆ ವಿಚಾರಗಳನ್ನು ಈ ದೇಶದ ಕುರಿತಂತೆ ಹೇಳಿದರು. ನಂಗೆ ರೆಗ್ಯುಲರ್ ಪಾಪಪ್ ಆಗ್ತಿತ್ತು, ನಾನು ನೋಡ್ತಿದ್ದೆ ಇದನ್ನು. ಐ ವಾಸ್ ಫಾಲೋಯಿಂಗ್ ದೆಮ್. ಕಳೆದ 1 ವರ್ಷದಿಂದ ಅಭಿ ಮತ್ತು ನೀವು ಕಾಣ್ತಾನೇ ಇಲ್ಲ. ಐ ಜಸ್ಟ್ ಟ್ರೈಡ್, ಅವ್ರು ಏನೋ ಮಾಡ್ತಿದ್ದಾರಾ ಇಲ್ಲ ಅಂತ. ದೇ ಆರ್ ಡೂಯಿಂಗ್, ಅವ್ರು ವಿಡಿಯೋ ಮಾಡ್ತಿದ್ದಾರೆ. ಆ ವಿಡಿಯೋ ಪಾಪಪ್ ಆಗೋದಿಲ್ಲ. ಯಾಕೆ ಅಂತಂದರೆ, ಆ ಕೂತ ಕಂಪನಿಯ CEO ಡಿಸೈಡ್ ಮಾಡಿದ್ದಾನೆ ಈ ವಿಡಿಯೋ ಪ್ರಚಾರ ಆಗಬಾರ್ದು ಅಂತ. ಗಾನ್, ಅದನ್ನು ನೋಡೋರು ಯಾರೂ ಇಲ್ಲ ಅಷ್ಟೇ. ಅವ್ರು ಹೆಂಗೆ ಮಾಡಿದ್ದಾರೆ ಗೊತ್ತಾ? ನಾನು ನಿಮಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ನಮಗನ್ಸುತ್ತೆ ಮೊಬೈಲ್ ನಮ್ಮ ಕೈಯಲ್ಲಿದೆ, ನಾವು ಹೇಳ್ದಂತೆ ಕೇಳ್ತೀವಿ ಅಂತ. ಇಲ್ಲ ರೀ, ಮೊಬೈಲ್ ಹೇಳದಂತೆ ನಾನು ನೀವು ಕೇಳ್ತಿರೋದು. ದೇ ಹ್ಯಾವ್ ಮೇಡ್ ಅಸ್ ಸ್ಲೇವ್ಸ್. ವಿ ಆರ್ ಆಲ್ ಸ್ಲೇವ್ಸ್ ಆಫ್ ಮೆಟಾ ಕಂಪನಿ. 1 ಮೆಟಾ ಕಂಪನಿ ಅದು ಬೇಕಾದ್ದನ್ನು ಮಾಡ್ಬೋದು. ಇವತ್ತು ರತ್ನಾಕರ ವರ್ಣಿ ಪ್ರಶಸ್ತಿ ಪ್ರದಾನ ಅನೌನ್ಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲರೂ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಅಂತ. ಕ್ಯಾನ್ ವಿ ಡೂ ದ್ಯಾಟ್? ಏನು ಮಾಡ್ತೀವಿ ಗೊತ್ತಾ? ಸ್ವಿಚ್ ಆಫ್ ಮಾಡಿಬಿಟ್ರೆ ಎಷ್ಟು ಜನಕ್ಕೆ ತೊಂದರೆ? ಯಾರಿಗೂ ತೊಂದರೆ ಆಗೋದಿಲ್ಲ ರೀ. ಯಾರಾದರೂ ಮೆಸೇಜ್ ಕಳಿಸಿದರೆ ಅವರು ಒಂದು ಅರ್ಧ ಗಂಟೆ ನೀವೇನಾದರೂ ನೋಡಲಿಲ್ಲ ಅಂತಂದರೆ ಅವ್ರದ್ದೇನು ಪ್ರಾಣ ಪಕ್ಷಿ ಹಾರೋಗೋದಿಲ್ಲ.
ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿದರೆ, ಅಥವಾ ನೀವು ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿದ್ದರೆ ಏನಾಗಿರ್ತಿತ್ತು? ನಾವು ಯೋಚನೆ ಮಾಡುವ ಸ್ಥಿತಿಯಲ್ಲಿಲ್ಲ. ಅಡುಗೆ ಮನೇಲಿ ನಿಂತಿರ್ತೀವಿ, ಹಾಲ್ನಲ್ಲಿ ನೋಟಿಫಿಕೇಶನ್ ಬರುತ್ತೆ ಮೊಬೈಲ್ದು, ಓಡಿ ಬರ್ತೀವಿ ಎಲ್ಲ ಕೆಲಸ ಬಿಟ್ಟು. ಅಂದರೆ ಆ ಮೆಟಾ ಕಂಪನಿಯ ಓನರು ನಾನು ಹೇಳದಂತೆ ನಿಮ್ಮನ್ನು ಕೇಳುವಂಗೆ ಮಾಡ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ನಾನು ಹೇಳಿದ್ದನ್ನು ನೀವು ನೋಡುವಂತೆ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದಾನೆ. ಇಮ್ಯಾಜಿನ್ ಮಾಡಿ, ಒನ್ ಫೈನ್ ಡೇ ಮೆಟಾ ಕಂಪನಿ ಡಿಸೈಡ್ ಮಾಡುತ್ತೆ, ಈ ದೇಶದ ಕುರಿತಂತೆ ಕೆಟ್ಟದ್ದನ್ನೇ ನಿರಂತರವಾಗಿ ಫೀಡ್ ಮಾಡುವಂಥ ವಿಡಿಯೋಗಳನ್ನು ನಾನು ಹಂಚ್ತೀನಿ ಅಂತ ಡಿಸೈಡ್ ಮಾಡಿದರೆ, ನಮ್ಗೆ ಗೊತ್ತಿಲ್ಲದಂತೆ ವಿ ಸ್ಟಾರ್ಟ್ ಬಿಲೀವಿಂಗ್ ಇಂಡಿಯಾ ಈಸ್ ಅ ವರ್ಸ್ಟ್ ಕಂಟ್ರಿ ಅಂತ. ಒಂದು ಕಂಪನಿ ಇಟ್ ಕ್ಯಾನ್ ಡೂ ದ್ಯಾಟ್. ದುರಂತ ಏನು ಗೊತ್ತೇನು? ಭಾರತದ ಕೆಲವು ಕಂಪನಿಗಳು ಗೊತ್ತೋ ಗೊತ್ತಿಲ್ಲದಂತೆನೋ ಈ ಎಲ್ಲ ಕಂಪನಿಗಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇಲ್ಲಿ ಅದರ ಕೆಲಸವನ್ನು ಕಂಟಿನ್ಯೂ ಮಾಡಿಸ್ತಾ ಇವೆ. ನಾನು ಅವುಗಳನ್ನು ನೇಮ್ ಮಾಡೋದಿಲ್ಲ. ಬಟ್ ಭಾರತವನ್ನು ಒಳಗಿಂದೊಳಗೆ ನಾಶ ಮಾಡಬೇಕು ಅನ್ನುವಂಥ ದೊಡ್ಡ ಪ್ರಯತ್ನ ಈ ದೃಷ್ಟಿಯಿಂದ ನಡೀತಾ ಇದೆ ಅಂತ. ಈ ಥರದ ಕಾರ್ಯಕ್ರಮಗಳು ನಡೆದಾಗಲೆಲ್ಲ ನನಗೆ ಭಾಳ ಖುಷಿ ಏನು ಅಂತಂದರೆ, ನಾವೆಲ್ಲರೂ ಒಟ್ಟಾಗಿ ಒಂದು ಸಮಾಜದೊಂದಿಗೆ ಏಕರಸವಾಗಿ ಮುಂದಕ್ಕೆ ಹೋಗುವಂಥ ಒಂದು ದೊಡ್ಡ ಪ್ರಯತ್ನ ಈಗ ಆರಂಭವಾಗಬೇಕಾಗಿದೆ. ಥ್ಯಾಂಕ್ ಗಾಡ್ ನಮಗೊಬ್ಬ ಒಳ್ಳೆ ಲೀಡರ್ ಇದ್ದಾರೆ. ಎಂಥ ಲೀಡರ್ ಅಂತಂದರೆ, ಅಮೇರಿಕಾದ ತಿಕ್ಕಲು ಪ್ರಧಾನಿ, ಬಹುಶಃ ಮೊಹಮ್ಮದ್ ಬಿನ್ ತುಘಲಕ್ ನಂತರ ಇನ್ನೊಬ್ಬ, ನನಗೆ ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ ತುಂಬ ಓದ್ತಿದ್ದೆ, ಅರ್ಥ ಆಗ್ತಿರಲಿಲ್ಲ, ಅವನೊಬ್ಬ ಹುಚ್ಚು ದೊರೆ ಅಂತ ಕರೀತಾರೆ ಅಂತ. ಬಟ್ ಈಗ ನಂಗೆ ಗೊತ್ತಾಗ್ತಿದೆ ಯಾಕೆ ಹುಚ್ಚು ದೊರೆ ಹೆಂಗಿದ್ದಿರ್ಬೋದು ಅಂತ. ಬೆಳಗ್ಗೆ ತಿಂಡಿ ತಿನ್ನುವಾಗ 25% ಟ್ಯಾರಿಫ್, ಮಧ್ಯಾಹ್ನ ಊಟಕ್ಕೆ ಹೋಗುವಾಗ 50% ಟ್ಯಾರಿಫ್, ರಾತ್ರಿ ಮಲ್ಕೊಳ್ಳೋಕೆ ಹೋಗೋಕ್ಕಿಂತ ಮುಂಚೆ 100% ಟ್ಯಾರಿಫ್. ಬೆಳಗ್ಗೆ ಎದ್ದಾಗ ಇಸೈಸ್, ನಾಳೆಯಿಂದ 0% ಟ್ಯಾರಿಫ್. ಅದೇನು ರಾತ್ರಿ ಕೆಟ್ಟ ಕನಸು ಬಿದ್ದಿರುತ್ತೋ ಏನೋ ಗೊತ್ತಿಲ್ಲ. ಹಿ ವೆಂಟ್ ಅಹೆಡ್. ಭಾರತಕ್ಕೆ 500% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ. 2 ದಿನಗಳ ಹಿಂದೆ ಟ್ರಂಪ್ ಏನು ಹೇಳಿದ ಅಂತಂದರೆ, ನಾನು ಭಾರತಕ್ಕೆ ಟ್ಯಾರಿಫ್ ಕಡಿಮೆ ಮಾಡ್ತಿದ್ದೀನಿ. ಫಾರ್ ವಾಟ್? ಯಾಕೆ ಅಂತಂದರೆ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದು ಕಡಿಮೆ ಮಾಡಿದೆ ಅಂತ. ಯಾರು ಹೇಳಿದ್ದು? ತನಗೆ ತಾನೇ ಡಿಸೈಡ್ ಮಾಡಿದ್ದ. ಇವತ್ತಿನ ವಿಡಿಯೋ ನಂಗೆ ನಮ್ಮ ಹುಡುಗರು ಹೇಳ್ತಿದ್ದು, ನಂಗೆ ಸಿಗಲಿಲ್ಲ, ನೋಡ್ಬೇಕು ಆ ವಿಡಿಯೋನ. ಪೋಲ್ಯಾಂಡ್ನಲ್ಲಿ ಅವರು ಒಂದು ನಿರ್ಣಯ ಕೈಗೊಂಡ್ರಂತೆ ಸದನದಲ್ಲಿ. ಟ್ರಂಪಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ಪೋಲ್ಯಾಂಡ್ನ ಕಡೆಯಿಂದ ನಾವು ಆಗ್ರಹಿಸ್ತೀವಿ ಅಂತ. ಹಾಗೆ ಸೀರಿಯಸ್ ಆಗಿರುವಂಥ ಆಗ್ರಹ ಮಾಡಿದ್ರೆ ಅಲ್ಲಿನ ಸಂಸತ್ ಸದಸ್ಯರು ಹೆಂಗೆ ರಿಸೀವ್ ಮಾಡಬೇಕು? ಎಲ್ಲರೂ ಕಿಸಿ 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 ನಕ್ಕಿದ್ರಂತೆ ಜೋರಾಗಿ. ಅದರ ಅರ್ಥ ಇದೆ, ಅನೇಕ ರಾಷ್ಟ್ರಗಳು ಟ್ರಂಪಿಗೆ ತಲೆಬಾಗಿ ನೀನು ಟ್ಯಾರಿಫ್ ಹಾಕಬೇಡ ಅಂತ ಹೇಳುವಾಗ ಭಾರತ ಒಂದೇ ಒಂದು ಚೂರು ಮಾತನಾಡದೆ ಇಂಗ್ಲೆಂಡ್ ಜೊತೆ, ಆಸ್ಟ್ರೇಲಿಯಾ ಜೊತೆ, ನ್ಯೂಜಿಲೆಂಡ್ ಜೊತೆ, ಪ್ರಾಬಬ್ಲಿ ಯುರೋಪಿಯನ್ ಯೂನಿಯನ್ ಜೊತೆಗೂ ಕೂಡ ಕಂಪ್ಲೀಟ್ ಆಗಿರುವಂಥ ಫಾರಿನ್ ಟ್ರೇಡ್ ಅಗ್ರಿಮೆಂಟನ್ನು ಮಾಡಿಕೊಂಡು, ನೀನು ಇಲ್ಲದೇನೂ ಕೂಡ ನನ್ನ ಟ್ರೇಡ್ ನಡೆಯುವಂತೆ ನೋಡ್ಕೊಳ್ತೀನಿ, ಅಬಾಧಿತವಾಗಿ ನಡೆಯುವಂತೆ ನೋಡ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯವಾಗಿದ್ದು ನಮಗೆ. ಮಿತ್ರೇ, ಯಾವಾಗ ಟ್ಯಾರಿಫ್ ಜಾಸ್ತಿ ಆಯಿತೋ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಯಿತು. ನಾವಿವತ್ತು ಆ ಸ್ಟ್ರೆಂತನ್ನು ಪಡ್ಕೊಂಡಿದ್ದೀವಿ. ಇವತ್ತು ಭಾರತ ತನ್ನನ್ನು ತಾನು ಬಲವಾಗಿರಿಸಿಕೊಳ್ಳುವಂಥ ಈ ಪೊಸಿಷನ್ನಲ್ಲಿರುವಾಗ ಒಳಗೆ ನಾವೇ ಕಚ್ಚಾಡ್ತಾ ಕೂತು ನಾವೇ ಗಲಾಟೆ ಮಾಡ್ತಿದ್ದೀವಿ ಅಂತ ಹೇಳ್ತಿಲ್ಲ ನಾನು. ಆದರೆ ಈ ಜಾತಿಯ ಸಂಗತಿಗಳು, ಈ ಪರಂಪರೆಯ ಸಂಗತಿಗಳು ಕಿತ್ತಾಟಕ್ಕೆ ಹಚ್ಚಬಾರ್ದು. ನಮ್ಮನ್ನು ಒಂದುಗೂಡಿಸಿ ಸಮಾಜವನ್ನು ಬಲವಾಗಿ ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರುವ ಸ್ಟ್ರೆಂತನ್ನು ಕೊಡಬೇಕು ಅಂತ. ಆ ಸ್ಟ್ರೆಂತನ್ನು ಯಾವಾಗ ಪಡ್ಕೊಳ್ತೀವೋ ಆಗ ನಮ್ಮ ಹತ್ರ ಕಣ್ಣು ಹಾಕೋದು ಬಹಳ ಕಷ್ಟ. ನಾನು ತಮಾಷೆ ಮಾಡ್ತಿರ್ತೀನಿ ಅನೇಕ ಬಾರಿ. ಈಗ ಎಲೆಕ್ಷನ್ ಬರುತ್ತಲ್ಲ, ಇನ್ನು 1-1.5 ವರ್ಷದಲ್ಲಿ ಬರುತ್ತೆ, ಅಥವಾ ಯಾವ ಎಲೆಕ್ಷನ್ ಬಂದಾಗಲೂ ನೋಡಿ ನಮ್ಮ ಟಿ ವಿ ಚಾನಲ್ಗಳು ಬರೀತವೆ, ಬೆಂಗಳೂರಿನಲ್ಲಿ ಒಕ್ಕಲಿಗರೆಷ್ಟಿದ್ದಾರೆ, ಲಿಂಗಾಯತರೆಷ್ಟಿದ್ದಾರೆ, ವೀರಶೈವರೆಷ್ಟಿದ್ದಾರೆ, ಕುರುಬರೆಷ್ಟಿದ್ದಾರೆ, ಜೈನರೆಷ್ಟಿದ್ದಾರೆ ಎಲ್ಲ ಬರೀತಾರೆ. ಕೆಳಗಡೆ ಮುಸ್ಲಿಮರೆಷ್ಟಿದ್ದಾರೆ ಅಂತ ಬರೀತಾರೆ. ಶಿಯಾಗಳೆಷ್ಟಿದ್ದಾರೆ, ಸುನ್ನಿಗಳೆಷ್ಟಿದ್ದಾರೆ, ಸೂಫಿಗಳೆಷ್ಟಿದ್ದಾರೆ, ಅಹಮದಿಯಾಗಳೆಷ್ಟಿದ್ದಾರೆ, ಸುನ್ನಿಗಳಲ್ಲಿ ಬರೇಲ್ವಿಗಳು ಎಷ್ಟಿದ್ದಾರೆ, ಇದರಲ್ಲಿ ಸಲಫಿಗಳು ಎಷ್ಟಿದ್ದಾರೆ, ಇದರಲ್ಲಿ ಕಾದಿಯಾನಿಗಳು ಯಾರು? ಅದು ಯಾಕೆ ಡಿವೈಡ್ ಮಾಡೋದಿಲ್ಲ? ಅವ್ರು ಯಾಕೆ ಒಂದೇ ಗ್ರೂಪು? ನಾವು ಯಾಕೆ ಡಿವೈಡೆಡ್ಡು? ನಾವು ಡಿವೈಡ್ ಆಗಿರೋದ್ರಿಂದ ರಾಜಕಾರಣಿಗಳಿಗೂ ಸುಲಭ. ಜೈನರು ಓಟನ್ನು ಕಂಪಾಸಾಗಿ ತಗೋಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಒಂದು ಜೈನರ ಪ್ರೋಗ್ರಾಮ್ಗೆ ಒಳ್ಳೆ ಭಾಷಣ ಮಾಡಿದರೆ ಆಯಿತು ಅಂತ, ಒಕ್ಕಲಿಗರ ಪ್ರೋಗ್ರಾಮ್ಗೆ ಹೋಗಿ ಭಾಷಣ ಮಾಡಿದರೆ ಆಯಿತು ಅಂತ. ನಾವು ಇವೆಲ್ಲವನ್ನು ಮರೆತು, ನಾನು ಒಕ್ಕಲಿಗ ಹೌದಪ್ಪ, ನನ್ನ ಮನೆಯಿಂದ ಆಚೆ ಬಂದ ತಕ್ಷಣ ನಾನು ಹಿಂದೂ, ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟವನು, ಈ ಪರಂಪರೆ ನನ್ನದ್ದು ಅಂತ ಹೇಳುವ ಭಾವವನ್ನು ನಾವೆಲ್ಲರೂ ಜೊತೆಗೂಡಿ ಯಾವತ್ತು ಬೆಳೆಸ್ಕೊಳ್ತೀವಲ್ಲ, ಆಗ ನಮ್ಮ ಇನ್ಸ್ಟಿಟ್ಯೂಷನ್ಗಳು ಭದ್ರವಾಗ್ತವೆ. ನನಗೊಬ್ಬ ಮುಸ್ಲಿಂ ಫ್ರೆಂಡು ಧರ್ಮಸ್ಥಳದ ಹೋರಾಟದ ಟೈಮಲ್ಲಿ ಸಿಕ್ಕಿದ್ರು. ಮಾತಾಡ್ತಾ ಒಂದು ಮಾತನ್ನು ಹೇಳಿದರು ನನಗೆ, ರೀ ಚಕ್ರವರ್ತಿ, ಧರ್ಮಸ್ಥಳದ ಮೇಲೆ ಮಾಡದಂತೆ
ನಮ್ದು ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಮೇಲೆ ಮಾಡಿದ್ದಿದ್ರೆ ಮಾಡಿದವ್ರು ಯಾರೂ ಇರ್ತಿರಲಿಲ್ಲ ಮಾತ್ರ. ನಾನಂದೆ ನಮ್ದು ಅದೇ ಪ್ರಾಬ್ಲಮ್ ಸರ್. ನಾವು ಎಷ್ಟರ ಮಟ್ಟಿಗೆ ಅಹಿಂಸೆಯನ್ನು ಪಾಲಿಸ್ಬಿಟ್ಟಿದ್ದೀವಿ ಅಂತಂದರೆ ಮಾಡಿದವ್ರನ್ನೂ ಉಳಿಸಿದ್ದೀವಿ, ನಮ್ಮವ್ರಿಗೆ ಬಡ್ದಿದ್ದೀವಿ. ಇದು ಬಿಟ್ಟರೆ ಇದಕ್ಕಿಂತ ಹೆಚ್ಚಿನದೇನೂ ಮಾಡಲಿಲ್ಲ ಅಂತ. ಸೊ ಎಲ್ಲೋ ಒಂದು ಕಡೆ ಬದಲಾವಣೆಯ ವಾತಾವರಣ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಈ ಡೇವಿಡ್ ಫ್ರಾಲಿ ಹೇಳ್ತಾರಲ್ಲ, ನಮಗೊಬ್ಬ ಇಂಟೆಲೆಕ್ಚುಯಲ್ ಕ್ಷತ್ರಿಯರು ಬೇಕಾಗಿದ್ದಾರೆ ಅಂತ. ಇಲ್ಲಿ ಬಹಳ ಜನ ತಾಯಂದಿರಿದ್ದೀರಿ, ನೀವು ಏನು ಮಾಡಬೇಕಾಗಿದೆ, ಎಂಥ ಮಕ್ಕಳನ್ನು ಸೃಷ್ಟಿಸಬೇಕಾಗಿದೆ ಅಂತಂದರೆ ಇಂಜಿನಿಯರ್ಗಳನ್ನು ಬೇಕಾಗಿಲ್ಲ. ಬೀಯಿಂಗ್ ಎನ್ ಇಂಜಿನಿಯರ್ ನಾನು ಹೇಳ್ತಿದ್ದೀನಿ, ನಾನು ಒಬ್ಬ ಇಂಜಿನಿಯರೇ. ನಾನು ಇಂಜಿನಿಯರಿಂಗ್ ಆಗೋ ಕಾಲಕ್ಕೆ ಬಹುಶಃ ಇಂಜಿನಿಯರ್ಗಳು ಬೇಕಾಗಿತ್ತು, ಡಾಕ್ಟರ್ಗಳಾಗಬೇಕಾಗಿತ್ತು. ಆದರೆ ಇವತ್ತಿನ ತಾಯಂದಿರು ಸೃಷ್ಟಿ ಮಾಡಬೇಕಾಗಿರೋದು ಯಾರನ್ನ ಅಂತಂದರೆ, ಹೃದಯದಲ್ಲಿ ಭಾರತದ ಪರಂಪರೆಯನ್ನು ತುಂಬಿಕೊಂಡು ತಲೆಯೊಳಗೆ ಜಗತ್ತಿನ ಸಮಸ್ಯೆಗಳಿಗೆ ಉತ್ತರ ಕೊಡುವ ಛಾತಿ ಇರುವಂಥ ಒಂದಷ್ಟು ಜನರನ್ನು ನಮ್ಮ ಮನೆಗಳಿಂದ ಹೊರಗೆ ತರಬೇಕಾದಂಥ ಅಗತ್ಯ ಇದೆ. ನಮ್ಮ ಮನೆಗಳು ಹೊಸ ಅಂಥ ಪೀಳಿಗೆಯ ಸಂತಾನವನ್ನು ಸಮಾಜಕ್ಕೆ ಕೊಡಬೇಕಾದಂಥ ಅಗತ್ಯ ಇದೆ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ರೀಲ್ಗಳಲ್ಲಿ ಕಳೆದು ಹೋಗಿರುವಂಥ, ಹೇಳಿರೋದಷ್ಟನ್ನು ಬೈಹರ್ಟ್ ಮಾಡಿ ಎಕ್ಸಾಮ್ನಲ್ಲಿ ಕೊಟ್ಟು ಎಕ್ಸಾಮ್ನಲ್ಲಿ ಅದನ್ನು ಕಕ್ಕಿ ನಂಬರ್ 1 ಗಳಿಸಿಕೊಳ್ಳುವಂಥ ಮಕ್ಕಳು ಬೇಕಾದಷ್ಟಿದ್ದಾರೆ. ಬಟ್ ಒಂದಷ್ಟು ಸಮರ್ಥವಾಗಿರುವಂಥ ಸಂತಾನ, ಡೇವಿಡ್ ಫ್ರಾಲಿ ಯೂಸ್ ಮಾಡ್ತಾರಲ್ಲ ವರ್ಡ್, ಇಂಟೆಲೆಕ್ಚುಯಲ್ ಕ್ಷತ್ರಿಯಾಸ್ ಬೇಕಾಗಿದ್ದಾರೆ ಅಂತ. ಕ್ಷತ್ರಿಯರಾಗಿರಬೇಕು, ಅವರು ವಾರಿಯರ್ಸ್ ಆಗಿರಬೇಕು, ಆದರೆ ಇಂಟೆಲೆಕ್ಚುಯಲ್ ವಾರಿಯರ್ಸ್ ಆಗಿರಬೇಕು. ಇವರುಗಳನ್ನೆಲ್ಲ ಎದುರಿಗೆ ಹಾಕ್ಕೊಳ್ಳಬಲ್ಲಂಥ ಸಾಮರ್ಥ್ಯ ಇರುವಂಥ ಆ ಹೊಸ ಪೀಳಿಗೆಯ ಸೃಷ್ಟಿಯಾಗಬೇಕಾಗಿದೆಯಲ್ಲ, ಅದಾಗಲಿಕ್ಕೆ ಬೇಕಾಗಿರುವಂಥ ಪ್ರೇರಣೆ ಇವತ್ತು ಸಿದ್ಧಿಸಬೇಕಾಗಿದೆ ಅಂತ. ಜೈನ ಸಮಾಜ ಅಂಥ ಕೆಲಸಕ್ಕೆ, ಎಲ್ಲ ಸಮಾಜವೂ ಆಗಬೇಕು, ಜೈನ ಸಮಾಜದ ಗುರಿ ಹಂಗಿರಲಿ ಅಂತ ನಾನಂತೂ ಬಹಳ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ಈ ಇಂಟೆಲೆಕ್ಚುಯಲ್ ವಾರಿಯರ್ಸು ಈ ರಾಷ್ಟ್ರವನ್ನು ಕಾಪಾಡುವಂಥ ವಾರಿಯರ್ಸ್ ಆಗಬೇಕು. ಈ ರಾಷ್ಟ್ರದ ಪರಂಪರೆಯನ್ನು, ಗೌರವವನ್ನು ಉಳಿಸುವಂಥ ಆ ವಾರಿಯರ್ಸ್ಗಳ ಆ ಸೃಷ್ಟಿಗೆ ನಮ್ಮೆಲ್ಲ ಕಾರ್ಯಕ್ರಮಗಳು ಪ್ರೇರಣೆಯಾಗಲಿ ಅಂತ ನಾನು ಭಾವಿಸ್ತೀನಿ. ಆದರಣೀಯ ಸುರೇಂದ್ರಜಿಯವರು ಫೋನ್ ಮಾಡಿದಾಗಲೆಲ್ಲವೂ ಈ ಥರದ ಅನೇಕ ಕಳಕಳಿಯನ್ನು, ಕಾಳಜಿಯನ್ನು ನಿರಂತರವಾಗಿ ವ್ಯಕ್ತಪಡಿಸ್ತಾರೆ. ನಾನು, ನೀವು ಎಲ್ಲರೂ ಸೇರಿ ಆ ಕಾಳಜಿಯನ್ನು ಸಾರ್ಥಕಗೊಳಿಸಿಕೊಳ್ಳುವ, ಮತ್ತು ಎರಡನೇದು, ನನ್ನ ಭಾರತದ ಮೇಲೆ, ನನ್ನ ಪರಂಪರೆಯ ಮೇಲೆ ಇನ್ಯಾರೂ ಕಣ್ಣು ಹಾಕದಂಥ ಒಂದು ಸಮರ್ಥ ಭಾರತ ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಜೊತೆಯಾಗುವಂಥ ಅವಶ್ಯಕತೆ ಇದೆ. ಈ ಎಲ್ಲ ಪ್ರಯತ್ನಗಳು ಅಂಥದ್ದಕ್ಕೆ ಪ್ರೇರಣೆಯಾಗಲಿ ಅಂತ ಅತ್ಯಂತ ಕಳಕಳಿಯಿಂದ ಭಾವಿಸ್ತಾ, ಬಂದಿರುವಂಥ ಎಲ್ಲ ಹಿರಿಯರಿಗೂ ಆದರಣೀಯರಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸಿ, ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ದುಗ್ಗಣ್ಣ ಅರಸರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸಿ, ಅವರಿಗೆ ಮತ್ತೊಮ್ಮೆ ಭಗವಂತನ ಕೃಪೆ, ಆಶೀರ್ವಾದವನ್ನು ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತುಗಳನ್ನು ತಾಯಿ ಭಾರತಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ.